ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮಿನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಹಸ್ಸಂವರ್ತಕಾಯ ನಮಃ. ಓಂ ಅಧಸ್ಮಾತೆ ಚರ್ಷಣಯೋ ಯದೇಜಾನಿಂದ್ರ ತ್ರಾತೋತ ಭವಾವರೋತ ಅಸ್ಮಾಕಾಸೋ ಯೇ ನೃತಮಾಸೋ ಅರಿಯ ಇಂದ್ರ ಸೂರಯಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರ, ಅದರಲ್ಲಿ 238ನೇ ಅಹಸ್ಸಂವರ್ತಕ ಅನ್ನುವ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ, ಇದಿಷ್ಟನ್ನು ನಾವು ನೋಡಬೇಕಾಗಿದೆ. ಮೊದಲು ಅಹಸ್ಸಂವರ್ತಕ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳಾಗ್ತವೆ ಅಂತ ಅನ್ನೋದನ್ನು ನೋಡೋಣ. ಅಹಸ್ ಶಬ್ದಕ್ಕೆ ಸೂರ್ಯ ಅಂತಲೇ ಅರ್ಥ ಇದೆ. ಆದ್ದರಿಂದ ಅಹಸ್ಸಂವರ್ತಕ ಅಂದರೆ ಸೂರ್ಯನನ್ನೇ ಮುನ್ನಡೆಸ್ತಾನೆ ಅಂತ ಒಂದು ಅರ್ಥ ಸಹಜವಾಗಿ ಆಗ್ತದೆ. ಇನ್ನು ಸೂರ್ಯನ ಒಳಗಿದ್ದು ಈ ದಿನಗಳನ್ನು ಮುನ್ನಡೆಸ್ತಾನೆ. ದಿನಾನಾಮಧಿಪ ಸೂರ್ಯ ಅಂತ ಇರೋದ್ರಿಂದ ಸಂವರ್ತಕ ಅಂದರೆ ಮುನ್ನಡೆಸುವವನು, ಅಹಸ್ಸಂವರ್ತಕ ಅಂದರೆ ದಿನಗಳನ್ನು ಮುನ್ನಡೆಸುವವನು. ಹೇಗೆ ದಿನಗಳನ್ನು ಮುನ್ನಡೆಸ್ತಾನೆ ಅಂದರೆ ಸೂರ್ಯನೊಳಗಿದ್ದು ದಿನಗಳನ್ನು ಮುನ್ನಡೆಸ್ತಾನೆ ಅಂತ ಹೀಗೊಂದು ಅರ್ಥ. ಸೂರ್ಯನಲ್ಲಿ ಇರುವುದರಿಂದ ಅವನಿಗೆ ಅಹಹ ಅಂತ ಕೂಡ ಹೀಗೆ ಬರ್ತಾ ಇದೆ. ಅಹಮೇಶೋ ಹ್ಯಹೇಯತ್ವಾತ್ ಜೀವೇನ ಸಹಭಾವತಃ ಅಸಾವಹರಿತಿ ಪ್ರೋಕ್ತಃ ಸರ್ವಲೋಕ ಪ್ರಕಾಶನಾತ್ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿರೋದ್ರಿಂದ ನಮ್ಮೊಳಗಿರುವ ಭಗವಂತನಿಗೆ ಅಹಂ ಅಂತ ಹೆಸರು. ಅಹಂ ಅನ್ನೋದು ಅನುಸ್ವಾರ. ಸೂರ್ಯನೊಳಗಿರುವಂತಹ ಜಗತ್ತಿನಲ್ಲೇ ಬೆಳಗಿಸುವಂತಹ ಭಗವಂತ ಏನಿದ್ದಾನೆ ಅವನಿಗೆ ಅಹಹ ಅಂತ ವಿಸರ್ಗ ಸಮೇತವಾದ ಅಹಸ್ ಶಬ್ದದಂತ ಕರೀತಾರೆ. ಹೀಗೆ ಸೂರ್ಯನಲ್ಲಿ ಇದ್ದು ದಿನಗಳನ್ನು ಮುನ್ನಡೆಸ್ತಾನೆ, ಮತ್ತೆ ಸೂರ್ಯನಲ್ಲಿ ಇದ್ದಾನೆ ಕೂಡ, ಮತ್ತೆ ಸೂರ್ಯನಲ್ಲಿದ್ದು ಸಮ್ಯಕ್ ಈ ಜಗತ್ತನ್ನು ಮುನ್ನಡೆಸ್ತಾನೆ. ಸೂರ್ಯನನ್ನು ಮುನ್ನಡೆಸ್ತಾನೆ ಅನ್ನೋದು ಬೇರೆ, ಜಗತ್ತನ್ನು ಮುನ್ನಡೆಸ್ತಾನೆ ಅಂತ ಅನ್ನೋದು ಮತ್ತೊಂದು. ಸೂರ್ಯನೊಳಗಿದ್ದು ಆ ಜಗತ್ತಿಗೆ ಎಲ್ಲಾ ಥರದ ಬೆಳಕನ್ನು ಕೂಡ ಕೊಡ್ತಾನೆ. ಜಗತ್ ವರ್ತಯತಿ. ಅಹಶ್ಚ ಸಂಚ ವರ್ತಕ, ಮೂರು ಶಬ್ದಗಳು. ಅಹಹ ಅಂತ ಭಗವಂತನಿಗೆ ವಿಶೇಷಣ, ಸಮ್ ಅನ್ನೋದು ಭಗವಂತನಿಗೆ ವಿಶೇಷಣ, ವರ್ತಕ ಅಂತ ಅನ್ನೋದು ಭಗವಂತನಿಗೆ ವಿಶೇಷಣ. ಹೀಗೂ ಕೂಡ ಅದನ್ನ ನಾವು ಗಮನಿಸಬಹುದು. ಆದ್ರಿಂದ ಅಹಹ ಅಂತ ಅನ್ನೋದು ಒಂದು ಪ್ರತ್ಯೇಕ ನಾಮವಾಗಿ ನಾವು ಪರಿಗಣಿಸಿದ್ರು ಕೂಡ ಅದರಲ್ಲಿ ಏನು ದೋಷವೂ ಇಲ್ಲ. ಕೆಲವು ವ್ಯಾಖ್ಯಾನಕಾರರು ಆ ಥರನೇ ಪರಿಗಣಿಸಿದ್ದಾರೆ. ಆದರೆ ನಾವೀಗ ಬೃಹತಿ ಮಂತ್ರದ ಸಂಖ್ಯೆ ಇತ್ಯಾದಿಗಳನ್ನೇನು ನೋಡ್ತಾ ಇದ್ದೀವಲ್ಲ, ಆ ದೃಷ್ಟಿಯಿಂದ ಇದು ಅಹಸ್ಸಂವರ್ತಕ ಅಂತ ಒಂದು ನಾಮ ಅಷ್ಟೆ. ಈ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನ ಹೀಯತೆ ಇತಿ ಅಹಹ, ನಮ್ಮಿಂದ ಅವನು ಬಿಡಲ್ಪಡುವವನಲ್ಲ. ನನ್ನ ನೀನು ಬಿಡುವುದು ಸಲ್ಲ, ನಿನ್ನ ನಾನು ಬಿಡುವುದೂ ಇಲ್ಲ ಅಂತ ಹೀಗೇನಿದೆ ದಾಸರ ಮಾತನ್ನು ನೆನಪು ಮಾಡಿಕೊಂಡ್ರೆ ಆ ಭಗವಂತ ಅಹಹ. ಹೀಗೊಂದು ಪ್ರತ್ಯೇಕ ನಾಮ ಅಂತಾನೆ ಅವರು ಪರಿಗಣನೆ ಮಾಡಿದ್ದಾರೆ. ಆ ಥರ ಪ್ರತ್ಯೇಕ ನಾಮ ಅಂತ ಪರಿಗಣನೆ ಮಾಡಿದ್ರು ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ 1000 ನಾಮಗಳು ಅನ್ನೋದು ಮಿನಿಮಮ್ ಅಂತ ಅರ್ಥ. 1000ಕ್ಕಿಂತ ಹೆಚ್ಚಿನ ನಾಮಗಳಿವೆ ಅಂತಾನೆ ಅದರ ತಾತ್ಪರ್ಯ. ಅದರಿಂದ ಅಹಸ್ಸಂವರ್ತಕ ಅಂತ ಒಂದೇ ನಾಮ ಆದ್ರು ಮತ್ತೆ ಅಹಹ ಬೇರೆ, ಸಂವರ್ತಕ ಬೇರೆ, ಅಹಹ ಬೇರೆ, ಸಂ ಬೇರೆ, ವರ್ತಕ ಬೇರೆ, ಹೀಗೆಲ್ಲ ತಿಳ್ಕೊಂಡ್ರು ಕೂಡ ಏನು ತಪ್ಪಿಲ್ಲ. ಅಕಯ ಪ್ರಭಿ ಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿದೆ. ಅ ಕ ಯ ಹೀಗೆಲ್ಲ ಒಂದೊಂದು ಅಕ್ಷರದ ಶಬ್ದಗಳು ಇವು ಭಗವಂತನನ್ನು ಹೇಳ್ತವೆ. ಅದರಲ್ಲಿ ಸಮ್ ಅನ್ನುವಂಥ ಶಬ್ದವು ಕೂಡ ಬಂದಿದೆ. ಹೀಗೆ ಪ್ರತ್ಯೇಕವಾಗಿಯೂ ಭಗವಂತನ ನಾಮಗಳು, ಆ 3 ನಾಮಗಳು ಸೇರಿಯೂ ಕೂಡ ಹೀಗೆ ಅವು ಭಗವಂತನಿಗೆ ನಾಮ ಆಗ್ತವೆ ಅಂತ ತಾತ್ಪರ್ಯ. ಮತ್ತೆ ಈ ಮತ್ತು ಕೆಲವರು ವ್ಯಾಖ್ಯಾನ ದೃಷ್ಟಿಯಿಂದ ಯಾರಿಗೂ ಮಣಿಯದಂಥ ಶತ್ರುಗಳನ್ನು ಕೂಡ ಈತ ಪ್ರತಿಯೋಧನಾಗಿ ಅವರನ್ನು ಮಣಿಸ್ಲಿಕ್ಕೆ ಹೊರಟದ್ರಿಂದ ಅವನಿಗೆ ಅಹಂ ಅಂತ ಹೆಸರಾಗ್ತದೆ. ಅದನ್ನು ನಾವು ಮುಂದೆ ಅದರ ನಿಷ್ಪತ್ತಿ ಹೇಗೆ ಅಂತ ನೋಡ್ತೇವೆ. ಮತ್ತೆ ಯಾವತ್ತೂ ತನ್ನನ್ನು ಬಿಟ್ಟಿರದಂಥ ಭಕ್ತ ಸಮೂಹ ಇವನನ್ನು ಬಿಟ್ಟಿರೋದಿಲ್ಲ, ಇವನು ಭಕ್ತ ಸಮೂಹವನ್ನು ಬಿಟ್ಟಿರೋದಿಲ್ಲ. ಅಂಥ ಭಕ್ತ ಸಮೂಹವನ್ನು ಮುನ್ನಡೆಸುವವನು ಅಂತ ಇನ್ನೊಂದು ಅರ್ಥವೂ ಕೂಡ ಆಗ್ತದೆ. ಇಷ್ಟು ಸ್ಥೂಲವಾಗಿ ನಾವು ನೋಡಿರುವಂಥದ್ದು. ಈ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ
ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ನಾನು ಒಂದು ಬೇರೆ ಅರ್ಥ ಮಾಡ್ಕೊಂಡಿದ್ದೇನೆ. ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥ ಒಂದಿದೆ, ಭಗವಂತಾಚಾರ್ಯ ಹೇಳಿದ ಒಂದು ಅರ್ಥ ಇದೆ. ಅದೆಲ್ಲವೂ ಕೂಡ ಅರ್ಥಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿವೆ. ಎಲ್ಲ ಕಡೆಯೂ ಜೀವರೊಳಗೂ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ, ಆ ವ್ಯಾಪ್ತವಂತ ಧಾತು ಇರೋದ್ರಿಂದ. ಅದರಿಂದ ಹೀಗೆ ಭಗವಂತನ ವ್ಯಾಪ್ತಿಗೆ ಒಳಪಟ್ಟವರು ಈ ಜೀವರು. ಆ ಜೀವರನ್ನ ಇವನು ಮುನ್ನಡೆಸ್ತಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ. ಇಷ್ಟು ಅದರ ವಿವರಣೆ ಆಯಿತು. ಇನ್ನು ಮುಂದೆ ಆ ಬೃಹತಿ ಮಂತ್ರಕ್ಕೆ ಮೂಲವಾದಂತಹ ಋಗ್ವೇದದ ಮಂತ್ರದಲ್ಲಿ ಅದರ ವ್ಯಾಖ್ಯಾನ, ಆ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ನೋಡೋಣ. 6ನೇ ಮಂಡಲದ 25ನೇ ಸೂಕ್ತದಲ್ಲಿ ಇದು 7ನೇ ಮಂತ್ರ. ಆ 7ನೇ ಮಂತ್ರ ಪೂರ್ಣವಾಗಿ ತಗೊಂಡಿಲ್ಲ ನಾವು ಇಲ್ಲಿ. ಮೂಲ ಋಗ್ವೇದದ 7ನೇ ಮಂತ್ರ ಎಲ್ಲವೂ ಇಲ್ಲಿ ಬೃಹತಿ ಮಂತ್ರ ಅಲ್ಲ, ಅದರ ಸ್ವಲ್ಪ ಭಾಗ ಮಾತ್ರ ಬೃಹತಿ ಮಂತ್ರ. ಅಧಸ್ಮಾತೆ ಚರ್ಷಣಯೋ ಅಂತಲೇ ಆ ಮಂತ್ರವು ಪ್ರಾರಂಭ ಕಾಣ್ತದೆ. ಅಸ್ಮಾಕಾಸೋ ಏನ್ ರತಮಾಸೋ ಅರ್ಯ ಇಂದ್ರ ಸೂರಯ, ಮುಂದೆ ದಧಿರೆ ಪುರೋನಃ ಅಂತ ಇನ್ನೊಂದಿಷ್ಟಿದೆ ಮಂತ್ರದ ಅಂಶ. ಅದು ನಮಗಿಲ್ಲಿ ಬಂದಿಲ್ಲ, ಈ ಬೃಹತಿ ಮಂತ್ರದಲ್ಲಿ ಅದು ಬಂದಿಲ್ಲ ಅಂತ ಅನ್ನೋದನ್ನ ತಿಳ್ಕೊಂಡ್ರೆ ಆಯ್ತು. ಹೀಗೆ ಮೂಲ ಋಗ್ವೇದದಲ್ಲಿ ಅದು ಮಂತ್ರ. ಅದಕ್ಕೆ ಮೂಲ ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂತಹ ಸಾಯಣಾಚಾರ್ಯ ಮೊದಲಾದವರು ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಅಧಸ್ಮ ಅಂದ್ರೆ ಮತ್ತು ಕೂಡ, ಅಥ ಅಂತ ನಾವೇನಂತೀವಲ್ಲ, ಅಥ ಅಂದ್ರು ಅಧ ಅಂದ್ರು ಒಂದೇ. ಲೌಕಿಕ ಸಂಸ್ಕೃತದಲ್ಲಿ ಅಥ ಅಂತಾರೆ, ವೈದಿಕ ಸಂಸ್ಕೃತದಲ್ಲಿ ಅದನ್ನ ಅಧ ಅಂತಾರಷ್ಟೆ. ಅಧಸ್ಮ ಅದಲ್ಲದೆ ಭಗವಂತನ ಇನ್ನೂ ಒಂದು ವಿಷಯ ಇದೆ. ಅದೇನು? ಚರ್ಷಣಿಗಳು ಅಂದ್ರೆ ಪ್ರಜೆಗಳು. ಇಂದ್ರನೇ ನಿನ್ನ ಪ್ರಜೆಗಳು, ತೇ ಚರ್ಷಣೆಯ, ನಿನ್ನ ಪ್ರಜೆಗಳು. ಪ್ರಜೆಗಳು ಅಂದ್ರೆ ನಿನ್ನ ಅಧೀನರಾದಂಥ ವ್ಯಕ್ತಿಗಳು ಅಂತ ಅರ್ಥ. ಅವರು ನಿನಗೆ ಅಧೀನರಾದ್ರಿಂದ ನಿನಗೆ ಹೆದರಿ ಯಾವತ್ತೂ ನಡುಗುತ್ತಾರೆ. ಏಜಾನ್ ಅಂದ್ರೆ ಹೆದರಿ ನಡುಗುತ್ತಾರೆ ನಿನಗೆ. ಏಜ್ ಕಂಪನಿ ಅಂತ ಧಾತು. ಆದ್ರಿಂದ ನೀನು ಅವರಿಗೆ ತ್ರಾತ ಅಂದ್ರೆ ಪಾಲಕನಾಗಬೇಕು. ಮತ್ತೆ ವರೂತ, ಅವರಿಗೆ ಪಾಲಕನಾಗಿದ್ದು ಅವ್ರಿಗೇನು ಇಷ್ಟಗಳನ್ನ ಕೊಡಬೇಕು, ಹಂಚಿ ಕೊಡಬೇಕು, ಅದೆಲ್ಲವನ್ನು ಕೊಡಬೇಕು. ಮತ್ತೆ ಅಸ್ಮಾಕಾಸಹ ಅಂದ್ರೆ ಅಸ್ಮದೀಯಾಹ, ನಮ್ಮವಂಥವ್ರು, ನಮ್ಮವರು, ನಮಗೆ ಸಂಬಂಧಪಟ್ಟಂಥ ನಮ್ಮ ಜೊತೆಗಿರುವಂತಹ ಅನೇಕ ಜನ. ನೃತಮಾಹ ಅಂದ್ರೆ ನೇತೃಗಳು, ಮುಂದಾಳುಗಳು, ಅವರೆಲ್ಲ ಇದ್ದಾರೆ. ಅಂತ ಕೆಲವರು ಮನುಷ್ಯರಿದ್ದಾರೆ. ಅವರು ಕೂಡ ನಿನ್ನನ್ನ ಅರ್ಯಹ ಅಂದ್ರೆ ಅರಯಹ, ಋಗತ ಒಂದು ಧಾತು ಸಾಯಣಾಚಾರ್ಯ ಹೇಳೋ ಪ್ರಕಾರ. ನಿನ್ನನ್ನು ಸಮೀಪಿಸಿ ಅವರು ಬರ್ತಾ ಇದ್ದಾರೆ, ನಿನ್ನ ಕಡೆಗೆ ಅವ್ರು ಬರ್ತಾ ಇದ್ದಾರೆ. ಅರ್ಯಹ ಅಂದ್ರೆ ಅರಯಹ, ಅದು ಅರಿಹಿ ಅರಿ ಅರಯಹ ಅಂತ ಅದರ ಬಹುವಚನ. ಆದ್ರಿಂದ ನಿನ್ನನ್ನು ಸಮೀಪಿಸಿ ಅವರು ಬರ್ತಾರೆ ಅಂತ ಅದಕ್ಕೆ ಅರ್ಥ. ಅವರನ್ನು ಕೂಡ ನೀನು ತ್ರಾತ ರಕ್ಷಿಸಬೇಕು. ಸೂರಯ, ಸೂರಿಗಳು ಅಂದ್ರೆ ಸ್ತೋತ್ರ ಮಾಡುವಂಥವ್ರು, ಅಂಥವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವರಿಗೂ ನೀನು ರಕ್ಷಕನಾಗಬೇಕು ಅಂತ ಸಾಯಣಾಚಾರ್ಯರ ಮಂತ್ರದಲ್ಲಿ ನಮಗೆ ಕಾಣಿಸುವಂಥ ವ್ಯಾಖ್ಯಾನ. ಮುಂದೆ ಈ ಮಂತ್ರಕ್ಕೆ, ಆ ಮೂಲ ಋಗ್ವೇದದ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಇದು 235ನೇ ಮಂತ್ರ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ವಿಶ್ವಜಾತಾನ್ಯಭ್ಯಸಿತಾನಿ ಸಪತ್ಯತ ಉಭಯೋ ನೃಣಾಂ ಅಯೋಧ್ಯದಿ ಬೀಧಸಃ ಸಮಿಥೇ ಹವಂತೆ ವೃತ್ರೇವ ಮಹಃ ಅಂತ ಮಂತ್ರ. ಈಗ ನಾವು ನೋಡ್ತಿರುವಂತಹ ಅಹಸ್ಸಂವರ್ತಕ ಅನ್ನುವ ನಾಮಕ್ಕೆ ಅವರೊಂದೆರಡು ಅರ್ಥನೂ ಹೇಳಿದ್ದಾರೆ. ಅದನ್ನ ಈಗಾಗಲೇ ನಾವು ಆರಂಭದಲ್ಲಿ ನೋಡಿದೆವು. ಅಹಾರ್ಯತ್ವಾತ್ ಅಹಶಬ್ದ ವಾಚ್ಯಾನ್ ಶತ್ರುನ್ ಪ್ರತಿಭಟತೆಯ ಸಮ್ಯಕ್ ವರ್ತತೆ. ಅಹಾರ್ಯರು, ಯಾರಿಗೂ ಮಣಿಯದ ಶತ್ರುಗಳನ್ನ ಇವನು ಅವರ ಮೇಲೆ ಪ್ರತಿಯೋಧನಾಗಿ ದಾಳಿ ಮಾಡ್ಲಿಕ್ಕೆ ಹೋಗ್ತಾನೆ ಅಂತ ತಾತ್ಪರ್ಯ. ಮತ್ತೆ ಈ ಭಗವಂತನಿಗೆ ತಾಮಸರಾದವರು ರಾಜಸರಾದವರು ಸಹ ಏನಿದ್ದಾರೆ ಅವರೆಲ್ಲ ಹೇಯರು, ಅವರನ್ನು ಅವನು ಬಿಟ್ಟು ಬಿಡ್ತಾನೆ. ಆದರೆ ಅಹೇಯರು ಈ ಸಾತ್ವಿಕರು, ಅವನ ಭಕ್ತರು, ಅವರೆಲ್ಲರನ್ನು ಕೂಡ ಆತ ಸ್ವೀಕಾರ ಮಾಡ್ತಾನೆ. ಹೀಗೆ ಅಹೇಯವಾದಂಥ ಭಕ್ತ ಜಾತಂ ಅಂದ್ರೆ
ಭಕ್ತರ ಸಮೂಹವನ್ನು ಅವನು ಸಮ್ಯಕ್ ವರ್ತಯತಿ, ಮುನ್ನಡೆಸ್ತಾನೆ. ಆದ್ದರಿಂದ ಆತ ಅಹೇಯ ಅಂತ ಹೀಗದರ ಅಭಿಪ್ರಾಯ. ಮುಂದೆ ಈ ಮಂತ್ರಕ್ಕೆ ಅವ್ರು ಹೇಳುವಂತಹ ಅರ್ಥವನ್ನ ನೋಡೋಣ. ಇಂದ್ರ ಇಂದ್ರ ಅಂತಿದೆಯಲ್ಲ, ಇದು ದ್ವಿರುಕ್ತಿ ಆದರಾತ್. ನಾವೀಗ ತಗೊಂಡಿರುವ ಮೂಲ ಮಂತ್ರದಲ್ಲಿಯೂ ಮತ್ತೆ ಬೃಹತಿ ಮಂತ್ರದಲ್ಲಿಯೂ ಕೂಡ 2 ಸಾರಿ ಇಂದ್ರ ಇಂದ್ರ ಅಂತ ಬಂದಿದೆ. ಅದ್ಯಾಕೆ ಅಂದ್ರೆ ಒಬ್ಬನೇ ಭಗವಂತನಿಗೆ ಆದರವನ್ನು ತೋರಿಸ್ಲಿಕ್ಕಾಗಿ. ಕೃಷ್ಣ ಕೃಷ್ಣ ಅಂತ ಕರಿತೀವಲ್ಲ, ಆ ಥರ ಇಂದ್ರ ಇಂದ್ರ ಅಂತ. ಅಥವಾ ಇಂದ್ರ ಶಬ್ದಕ್ಕೇನೆ ಅನೇಕ ಅರ್ಥಗಳಿರೋದ್ರಿಂದ, ಅದು ಋಗ್ಭಾಷೆಯಲ್ಲಿ ಬಂದಿರೋದ್ರಿಂದ ಅದು ಬೇರೆ ಬೇರೆ ಅರ್ಥವನ್ನು ತಗೊಳ್ಬಹುದು. ಇದನ್ನೇ ಮುಂದೆ ನನ್ನ ವ್ಯಾಖ್ಯಾನದಲ್ಲೂ ಕೂಡ ನಾನು ತೋರಿಸಿದ್ದೀನಿ. ಇಂದ್ರಸ್ಸ ಪರಮೈಶ್ವರ್ಯಾತ್ ಇದಂ ಉದ್ದೇಶ್ಯ ಧೃತೇ ದದರ್ಶೇದಂ ದೀಪ್ತಿಮತ್ವಾತ್ ಇದಂ ರಾತೀತಿವಾ ಭವೇತ್ ಅಂತ ಹೀಗೆ ಬಂದಿರುವುದರಿಂದ ಅರ್ಥಭೇದೇನ ಕೂಡ ಅದನ್ನು ಹೊಂದಿಸಬಹುದು ಅಂತಾರೆ ಭಗವಂತಾಚಾರ್ಯ. ಅವನು ಮೊದಲನೇ ಇಂದ್ರ ಅನ್ನೋದಕ್ಕೆ ಪರಮೇಶ್ವರ ಅಂತ ಅರ್ಥ ಇಟ್ಕೊಳ್ಳೋಣ. ಮತ್ತೆ ಇನ್ನೊಂದು ಇಂದ್ರ ಅಂತ ಅನ್ನೋದಕ್ಕೆ ಅವನು ಸರ್ವಜ್ಞ ಅಂತ ಅನ್ನೋ ಅರ್ಥವನ್ನು ಇಟ್ಕೊಳ್ಳೋಣ. 3-4 ಅರ್ಥಗಳನ್ನು ಹೇಳಿದ್ದಾರೆ. ಇದಂ ರಾತಿ, ನಮಗೆಲ್ಲವನ್ನು ಕೊಡುವವನು ಅಂತ ಅರ್ಥವನ್ನು ಕೂಡ ಅಲ್ಲಿದೆ. ಇದಂ ರಾತಿ ಅಂತಿದೆ ನೋಡಿ. ಇದಂ ರಾತಿ ಅಂತ ಇರುವುದನ್ನು ಕೂಡ ನಾವು ಗಮನಿಸಬೇಕು. ಇದಂ ರಾತಿ ಅಂತ ಅನ್ನೋದು ಮತ್ತೆ ಈ ಬೃಹತಿ ಮಂತ್ರಕ್ಕೂ ಹೊಂದುತ್ತದೆ. ಅವನು ನಮ್ಗೆಲ್ಲವನ್ನು ಕೊಡುವವನು ಅಂತ. ಆದ್ರಿಂದ ಇಂದ್ರ ಇಂದ್ರ ಅಂತ 2 ಬಾರಿ ಬಂದ್ರೆ ಅದು ಪುನರುಕ್ತಿ ಏನಲ್ಲ ಅಂತ ಭಗವಂತಾಚಾರ್ಯ ಅಭಿಪ್ರಾಯ. ಭಗವಂತನೇ ಸೂರಯ, ಸೂರಿಗಳು ಅಂದ್ರೆ ಜ್ಞಾನಿಗಳು, ಅಸ್ಮಾಕಾಸಹ ನಮ್ಮವರಾದವರು, ನೃತಮಾಸಹ ಅಂದ್ರೆ ನಮ್ಮವರೇ ಆದಂತಹ ವಿಶಿಷ್ಟ ಚೇತನಗಳು, ನೃಗಳು ಅಂದ್ರೆ ಮನುಷ್ಯರು, ನೃತಮರು ಅಂದ್ರೆ ಅದರಲ್ಲೇ ಅತ್ಯಂತ ಶ್ರೇಷ್ಠರಾದವರು ಅಂತ ಅದರ ತಾತ್ಪರ್ಯ. ನಮ್ಮ ಗುರುಗಳು ಅಂತ ಅರ್ಥ ಆಗ್ತದೆ ಅಂತಾರೆ ಭಗವಂತಾಚಾರ್ಯ. ಅವರು ನಿನ್ನ ಪ್ರಜೆಗಳು, ನಮ್ಮ ಗುರುಗಳು ನಿನಗೆ ಪ್ರಜೆಗಳು. ಅವರು ಅಂಥವರು ಕೂಡ, ನಮ್ಮ ಗುರುಗಳಾದವರು ಕೂಡ, ನಮಗೆ ಹಿರಿಯರಾದವರು ಕೂಡ ನಿನ್ನನ್ನು ನೋಡಿ ಹೆದರಿ ನಡುಗುತ್ತಾರೆ. ನಮ್ಗೆ ಗೊತ್ತಿದ್ದೇ ಇದೆ, ವಾಯು ಇಂದ್ರ ಮೊದಲಾದವರೆಲ್ಲರೂ ಭಗವಂತನಿಗೆ ನೋಡಿ ಹೆದರ್ತಾರೆ ಅಂತ. ಆದ್ರಿಂದ ನೀನು ನಮ್ಮೆದುರಿಗೆ ಬಂದು ನಿಂತು ಅವರೆಲ್ಲರನ್ನು ಕೂಡ, ನಮ್ಮನ್ನು ಅವರೆಲ್ಲರನ್ನು ಕೂಡ ಕಾಪಾಡಬೇಕು ಅಂತ ಅದರ ಅರ್ಥ. ಅಲ್ಲಿ ತ್ರಾತ ಅಂದ್ರೆ ರಕ್ಷಿಸುವಂತ ಅರ್ಥ, ಅರ್ಯಹ ಅಂದ್ರೆ ಸ್ವಾಮಿ ಅಂತ ಅರ್ಥ. ಬೇರೆ ಬೇರೆ ಅರ್ಥ. ಹಿಂದೆ ಅರ್ಯಹ ಅಂತ ಅನ್ನೋದನ್ನ ಅರಯಹ ಅಂತ ಇಟ್ಕೊಂಡಿದ್ರು ಸಾಯಣಾಚಾರ್ಯರು. ಅದಕ್ಕೆ ಭಗವಂತನನ್ನು ಸಮೀಪಿಸುವವರು ಅಂತ ಅರ್ಥ ಹೇಳಿದ್ರು. ಇಲ್ಲಿ ಅರ್ಯಹ ಅಂದ್ರೆ ಅದು ಭಗವಂತನಿಗೆ ವಿಶೇಷಣ. ಅರ್ಯಹ ಸ್ವಾಮಿ, ನೀನು ರಕ್ಷಕನಾಗಬೇಕು. ಮತ್ತು ವರೂತ ಅಂದ್ರೆ ವರಯಿತ, ವರಯಿತ ಅಂದ್ರೆ ಭಕ್ತರನ್ನು ಸ್ವೀಕಾರ ಮಾಡುವವನು, ಹೀಗರ್ಥ. ಭಕ್ತತ್ವೇನ ಸ್ವೀಕರ್ತಾಚ ಭವೇದಿತ್ ಅನ್ವಯ. ಇದಿಷ್ಟು ಭಗವಂತಾಚಾರ್ಯರು ಕೇಳುವಂತ ಅರ್ಥ. ಮುಂದೆ ನಾವೀಗ ನೋಡಿದ ಅರ್ಥ ಮೂಲ ಋಗ್ವೇದದ ಮಂತ್ರಕ್ಕೆ ಸಂಬಂಧಪಟ್ಟಂತಹ ಅರ್ಥ ಆಯಿತು. ಅದರಲ್ಲಿ ಪುರೋ ದಧಿರೇನಹ ಅಂತ ಏನು ಬಂತು ಅದನ್ನು ನಾವು ಬಿಟ್ಟಿದ್ದೇವೆ. ನಮ್ಮ ಎದುರಿಗೆ ನಿಂತು ನೀನು ಹೀಗೆ ನಮ್ಮನ್ನು ಕಾಪಾಡಬೇಕು ಅಂತ ಒಂದು ಹೆಚ್ಚು ಕಡಿಮೆ ಅರ್ಥ ಇದೆ. ಅದನ್ನು ಮುಂದಿನ ಮಂತ್ರಕ್ಕೆ ನಾವು ನೋಡ್ತೇವೆ. ಈಗ ಬೃಹತಿ ಮಂತ್ರಕ್ಕೆ ನಿರ್ದಿಷ್ಟವಾಗಿ ಅರ್ಥ ಬರೆದವರು ರಘುನಾಥ ಸ್ವಾಮಿಗಳು. ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಸಾಯಣಾಚಾರ ಅರ್ಥವೇ ಹೆಚ್ಚು ಕಡಿಮೆ ಇಲ್ಲಿ ಕೂಡ ಕಾಣಿಸ್ತದೆ. ಅಧ ಅಂದ್ರೆ ಅಥ ಅಂತ ಅರ್ಥ. ಕಿಂಚ ಭಗವಂತನ ಇಂದ್ರ ತ್ವದೀಯಾಹ ಚರ್ಷಣೆಯ, ನಿನ್ನ ಪ್ರಜೆಗಳು. ಈಜಾನ್ ಅಂದ್ರೆ ಕಂಪಿಸ್ತಾರೆ, ಏಜ್ರ ಕಂಪನಿ, ಅದೆಲ್ಲ ಸಮಾನವಾದ ಅರ್ಥ. ಅವರು ಕಂಪಿಸಿದಾಗ ನೀನು ಅವರನ್ನು ರಕ್ಷಿಸಬೇಕು. ಮತ್ತೆ ವರೂತ ಅಂದ್ರೆ ವರ್ಣೀಯ, ನೀನು ನಮಗೆ ವರ್ಣೀಯನಾಗಬೇಕು. ಒಬ್ಬೊಬ್ಬರದ್ದು ಒಂದೊಂದು ಅರ್ಥ. ಭಗವಂತನೇ ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂತ ಅರ್ಥ ಭಗವಂತಾಚಾರ್ಯ ಹೇಳಿದರು. ಭಗವಂತನೇ ನೀನು ಭಕ್ತರಿಂದ ಸ್ವೀಕರಿಸಲ್ಪಡುವಂಥವನಾಗಬೇಕು ಅಂತ ಅರ್ಥ ಹೇಳಿದವರು ರಘುನಾಥ ಸ್ವಾಮಿಗಳು. ನ ತ್ಯಾಜ್ಯ, ನೀನು ನಮಗೆ ತ್ಯಾಜ್ಯನಾಗಬಾರ್ದು ಯಾವತ್ತು, ನೀನು ನಮಗೆ ಸ್ವೀಕಾರಕ್ಕೆ ಯೋಗ್ಯನಾಗಬೇಕು. ಅಸ್ಮಾಕಾಸಹ, ನಮ್ಮವರಾದಂತಹ ನೃತಮಾಹ ಅಂದ್ರೆ ನೇತೃಗಳು, ಮುಂದಾಳುಗಳಾದವರು ಯಾರಿದ್ದಾರೆ ಅವರೆಲ್ಲ ನಿನ್ನನ್ನು, ಸಾಯಣಾಚಾರ್ಯ ಹೇಳಿದ ಅರ್ಥನೇ ಇಲ್ಲಿ ಇರ್ತದೆ ಅಂತ ನಾನು ಹೇಳಿದೆ ಅನೇಕ ಸರಿ. ಅದರಿಂದ ಅರ್ಯಹ ಅಂದ್ರೆ ಅರಯಹ. ಸಾಯಣಾಚಾರ್ಯ ಏನು ಹೇಳಿದ್ದಾರೆ, ಭಗವಂತನೇ ನಿನ್ನನ್ನು ಸಮೀಪಿಸಿ ಬರ್ತಾರೆ ಎಲ್ಲ ಮುಂದಾಳುಗಳು, ಈ ಹಿರಿಯರು ಜ್ಞಾನಿಗಳು, ಅವರಿಗೂ ಕೂಡ ನೀನು ರಕ್ಷಕನಾಗಬೇಕು. ಮತ್ತೆ ಸೂರಿಗಳಾದವರು ಏನಿದ್ದಾರೆ ಅವರಿಗೆ ನೀನು ವರೂತ, ವರ್ಣೀಯನೂ ಕೂಡ ಆಗಬೇಕು. ನಮಗೂ ವರ್ಣೀಯನಾಗಬೇಕು, ಜ್ಞಾನಿಗಳಾದಂಥ ಹಿರಿಯರಿಗೂ ಕೂಡ ನೀನು ವರ್ಣೀಯನಾಗಬೇಕು ಅಂತ
ಅಂತ ಅದರ ತಾತ್ಪರ್ಯ. ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಅಹಸ್ಸಂವರ್ತಕ ಅಂದರೆ ಅಹಹ ಅಂದರೆ ಅಹರ್ ದಿನಂ ಪ್ರಕಾಶಶ್ಚ. ನಮಗೆ ಗೊತ್ತಿರುವಂತೆ ರಾತ್ರಿ ಅಂದರೆ ಕತ್ತಲು ಅಂತ ಅರ್ಥ ಮತ್ತು ಅಜ್ಞಾನ ಅಂತ ಅರ್ಥ. ಅಹಹ ಅಂದರೆ ದಿನ ಅಂತನೂ ಅರ್ಥ, ಪ್ರಕಾಶ ಅಂತನೂ ಅರ್ಥ. ಸಹಜವಾಗಿ ಎಲ್ಲ ಭಾಷೆಗಳಲ್ಲೂ ಹಾಗೇನೆ. ಹೀಗಿರೋದ್ರಿಂದ ಇದು ಸರ್ವಮೂಲದಲ್ಲಿ ಬಂದಿರೋ ಮಾತು ಅಂತ ಕಾಣಿಸ್ತದೆ. ಆದ್ರಿಂದ ಅಹಶ್ ಶಬ್ದ ಅನ್ನೋದು ದಿನವನ್ನು ಹೇಳ್ತದೆ, ಹಾಗೆ ಬೆಳಕು ಅನ್ನೋದನ್ನು ಹೇಳ್ತದೆ. ಬೆಳಕು ಅನ್ನೋದು ಜ್ಞಾನವನ್ನು ಹೇಳ್ತದೆ. ಆದ್ರಿಂದ ಅಹಶ್ ಶಬ್ದಕ್ಕೆ ಮತು ಪ್ರತ್ಯಯ ಬಂದಿದೆ. ಆ ಮತು ಪ್ರತ್ಯಯ ಬಂದು ಅದು ಲೋಪ ಹೊಂದಿಬಿಟ್ಟಿದೆ. ಇದು ವ್ಯಾಕರಣದ ಅಂಶ. ಅಹಮಾನ್ ಅಂದ್ರೆ ಪ್ರಕಾಶವುಳ್ಳವರು, ಅಹಮಂತಹ ಅಂದ್ರೆ ಪ್ರಕಾಶವುಳ್ಳವರು, ಪ್ರಕಾಶವುಳ್ಳಂತಹ ಜೀವರು. ಆದ್ರೆ ಅದು ಮುಂದೆ ಪ್ರತ್ಯಯ ಲುಪ್ತ ಆಗಿಬಿಟ್ಟಿದೆ ಅಷ್ಟೇ. ಲುಪ್ತ ಆಗಿ ಬರೀ ಅಹಹ ಅಂತ ಉಳಿದಿದೆ. ಅಹಹ ಅಂದ್ರೆ ಆ ಭಕ್ತ ಜನರನ್ನ, ಜ್ಞಾನಿಯನ್ನ ಸಮ್ಯಕ್ ವರ್ತಯತಿ, ಭಯ ಪರಿಹಾರಾದಿಗಳನ್ನ ಮಾಡಿ ಅವರಿಗೆ ಕೊಡಬೇಕಾದನ್ನು ಕೊಟ್ಟು ಅವರನ್ನ ಸಂವರ್ತಯತಿ, ಮುನ್ನಡೆಸ್ತಾನೆ. ಆದ್ರಿಂದ ಅಹಸಂವರ್ತಕ ಮೂರ್ತಿ ಅಂತ ಅದಕ್ಕೆ ಭಗವಂತಾಚಾರ್ಯರು, ಇದು ರಘುನಾಥ ಸ್ವಾಮಿಗಳು ಹೇಳಿದಂಥ ಅರ್ಥ. ಇನ್ನು ಮುಂದೆ ಹೆಚ್ಚು ಕಡಿಮೆ ಇವರೆಲ್ಲ ಹೇಳಿದ ಅರ್ಥವನ್ನು ಸಂಗ್ರಹ ಮಾಡಿ ನಾನೇನು ಅರ್ಥ ಹೇಳ್ತೇನೆ ಅದನ್ನು ನೋಡೋಣ. ಅರಿಯ ಅಂತ ಏನಿದೆಯಲ್ಲ, ಅರಿಯ ಅಂತ ಅನ್ನೋದು ನಾನು ಸ್ವಾಮಿ ಅನ್ನೋ ಅರ್ಥದಲ್ಲಿ ಭಗವಂತಾಚಾರ್ಯ ಹೇಳಿದಂತೆ ಇಟ್ಕೊಂಡಿದ್ದೀನಿ. ಹೇ ಅರಿಯ, ಇಂದ್ರ ಇಂದ್ರ ಅದು ಪರಮೇಶ್ವರ ಅಂತ ಒಂದೇ ಅರ್ಥ ಬರ್ತಿದ್ದಾನೆ. ಆದರೆ ಅದಕ್ಕೆ ತಕ್ಕಂತೆ ಪರಮೇಶ್ವರ ಸರ್ವಜ್ಞ, ಸರ್ವದ ಅಂತ ಹೀಗೆಲ್ಲ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಭಗವಂತಾಚಾರ್ಯ ಮಾತನ್ನು ನಾನು ಮೊದಲೇ ಹೇಳಿದ್ದೆ. ಈ ವ್ಯಾಖ್ಯಾನದ ಮುಂದೆ ಕೂಡ ಅದನ್ನು ಹೇಳ್ತೇನೆ. ಇಂದ್ರ ಇಂದ್ರ ಅಂತ 2 ಬಾರಿ ಆತನ ಸಂಬೋಧನೆ. ಅಧಸ್ಮ ಅನ್ವಯಾರ್ಥದಲ್ಲಿ ಅಧಸ್ಮ ಅನ್ನೋದನ್ನು ಮೊದಲಿಟ್ಕೊಂಡು ಆಮೇಲೆ ಅರಿಯ ಅಂತನೂ ಇಟ್ಕೋಬಹುದು, ಅಥವಾ ಅರಿಯ ಅಂತಾನೇ ಮೊದಲಿಟ್ಕೊಂಡು ಸಂಬೋಧನದಿಂದ ಅನ್ವಯ ಪ್ರಾರಂಭ ಆದರೆ ಚೆನ್ನಾಗಿರ್ತದೆ ಯಾವತ್ತೂ ಕೂಡ. ಅದಕ್ಕಾಗಿ ಅದನ್ನು ಮೊದಲಿಟ್ಕೊಂಡು ಮುಂದೆ ಅದು ಸಂಬೋಧನವನ್ನೇ ಮೊದಲು ಹೇಳಿ ಆಮೇಲೆ ಅಧಸ್ಮ. ಅದು ಅಲ್ಲದೆ ಒಂದು ವಿಷಯ ಇದೆಯಪ್ಪ, ಏನಂದ್ರೆ ಯಾರ ಈ ಯಾವ ಅಸ್ಮಾಕಾಸಹ ನಮ್ಮವರಾದಂಥವ್ರು, ಅಂತ ಸೂತ್ರದಲ್ಲಿ ಮೂಲ ಮಂತ್ರದಲ್ಲೇ ಇದ್ದೇ ಇದೆ. ಅವರು ಅಸ್ಮಾಕಾಸಹ ಅಂದ್ರೆ ಅಸ್ಮದೀಯಾಹ ನಮ್ಮವರು. ನೃತಮಾಸಹ ಅಂದ್ರೆ ಪುರುಷ ಶ್ರೇಷ್ಠರು, ಶ್ರೇಷ್ಠರು ಅಂತ ಇಷ್ಟರ್ಥ. ತಮಕ್ ಪ್ರತ್ಯಯ ಇದೆ, ತಮಕ್ ಪ್ರತ್ಯಯ ಇರೋದ್ರಿಂದ ನೃತಮಾಹ ಅಂದ್ರೆ ಪುರುಷ ಶ್ರೇಷ್ಠರು. ಪುರುಷ ಶ್ರೇಷ್ಠರಾದಂತಹ ಸೂರಯ ಅಂದ್ರೆ ಜ್ಞಾನಿಗಳು. ಇವರು ನಮ್ಮವರು, ನಮ್ಮ ಗುರು ಹಿರಿಯರು ಮೊದಲಾದವರು, ನಮ್ಮ ಆಚಾರ್ಯರು, ನಮ್ಮ ಗುರುಗಳು ಮೊದಲಾದವರು. ಅವರು ನಮಗೆ ಗುರು ಹಿರಿಯರು. ತವ ತೇ ಅಂದ್ರೆ ತವ ಚರ್ಷಣಯ, ನಿನಗೆ ಅವರು ಪ್ರಜೆಗಳು. ಅವರು ಯತ್ ಏನ ಕಾರಣೇನ ಅಂತ ಒಂದು ಅಧ್ಯಾಯ ಯತ್ ಏಜಾನ್ ಅಂತ ಯತ್ ಅಂತ ಅಲ್ಲಿ ಕೂಡ ಮಂತ್ರದಲ್ಲಿ ಇದ್ದೇ ಇದೆ. ಯತ್ ಏನ ಕಾರಣೇನ ತೇ, ಇದನ್ನ ಮತ್ತೊಂದ್ಸರಿ ನಾನು ಆವೃತ್ತ ಮಾಡ್ಕೊಂಡಿದ್ದೇನೆ. ತವ ಚರ್ಷಣೆಯ ನಿನ್ನ ಪ್ರಜೆಗಳು, ಮತ್ತು ತೇ ಅಂತ ಇನ್ನೊಂದ್ಸರಿ ಅದನ್ನೇ ನಾವು ಇಟ್ಕೊಂಡಾಗ ತೇ ಏಜಾನ್ ನಿನಗೆ ಅವರು ಹೆದರ್ತಾರೆ. ಅಂದ್ರೆ ತೇ ಅಂದ್ರೆ ತದ್ಭೀತಾಹ, ನಿನಗೆ ಭಯಪಟ್ಟು ಅವರು ಏಜಾನ್ ಅಂದ್ರೆ ಏಜನ್ ಅಕಂಪನ್ ಅಂತ ಅರ್ಥ. ತತ್ ಇದು ಅಧ್ಯಾಹಾರ. ಸಹಜವಾಗಿ ಯತ್ ಶಬ್ದ ಬಂದ್ಮೇಲೆ ತತ್ ಶಬ್ದ ಬಂದೇ ಬರ್ತದೆ. ಆ ಕಾರಣದಿಂದ ನೀನು ಅವರಿಗೆ ತ್ವಂ ತೇಷಾಮ್ ಅಂತ ಅಂತ ಹಿಂದೆ ಬಂದಿರೋದ್ರಿಂದ ಇಲ್ಲಿ ಮತ್ತೆ ತೇಷಾಮ್ ಅಂತ ತಾನಾಗೆ ಶಬ್ದ ಅಧ್ಯಾಹಾರ್ಥ ಆಗ್ತದೆ. ಮತ್ತೆ ಅವರಿಗೆ ಮಾತ್ರ ಅಲ್ಲ, ನಮ್ಮ ಗುರು ಹಿರಿಯರಿಗೆ ಮಾತ್ರ ಅಲ್ಲ, ನಮ್ಮ ಗುರು ಹಿರಿಯರನ್ನ ನೀನು ರಕ್ಷಿಸಿಬಿಟ್ರೆ ನಮ್ಮನ್ನು ಕೂಡ ರಕ್ಷಿಸಿದಂತಾನೆ ಆಗ್ತದೆ ಅಂತ ಅದರ ಅಭಿಪ್ರಾಯ. ತೇಷಾಂ ಮತ್ತೆ ನಮಗೂ, ತೇಷಾಂ ಅಸ್ಮಾಕಂಚ ತ್ರಾತ ರಕ್ಷಕನಾಗುವ, ಉತ ಮತ್ತು, ಉತ ಅಂದ್ರೆ ಅಪಿಚ, ವರುತ, ವರುತ ಅಂದ್ರೆ ಸಂಭಕ್ತ, ಇದು ಸಾಯಣಾಚಾರ್ಯ ಹೇಳಿದ ಅರ್ಥ. ಸಂಭಜನ ಅಂದ್ರೆ ಸಂವಿಭಜ್ಯ, ಹೀಗೆಲ್ಲ ಪ್ರಯೋಗ ಮಾಡಿದರೆ ಕೊಡಬೇಕಾದವರಿಗೆಲ್ಲವನ್ನು ಹಂಚಿ ಹಂಚಿ ಕೊಡುವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ಆ ಅರ್ಥನೂ ಇಟ್ಕೊಂಡಿದ್ದೇನೆ. ಇಷ್ಟದಾತ ಮತ್ತೆ ವರಯಿತ, ಭಕ್ತತ್ವೇನ ಸ್ವೀಕರ್ತ, ಇದು ಇವರು ಭಗವಂತಾಚಾರ್ಯ ಹೇಳಿದ ಅರ್ಥ. ಮತ್ತೆ ಇದೊಂದು ಅರ್ಥ ನನ್ನ ಗಮನಕ್ಕೆ ಬರಲಿಲ್ಲ ಅವಾಗ ಅನ್ವಯಾರ್ಥ ಹೇಳುವಾಗ. ರಘುನಾಥ ಸ್ವಾಮಿಗಳು ಹೇಳಿದ್ದೆ. ವರಯಿತ ಅಂದ್ರೆ ಸ್ವೀಕಾರ ಮಾಡುವವನು ಅಂತ ಒಂದು ಅರ್ಥ, ಸ್ವೀಕರಿಸಲ್ಪಡುವವನು ಅಂತನೂ ಒಂದು ಅರ್ಥ ಇದೆಯಲ್ಲ. ಅದರಿಂದ ಜ್ಞಾನಿಗಳು ಹೇಳಿದಂತಹ ಅರ್ಥವನ್ನು ಕೂಡ ನಾವು ಇಟ್ಕೊಳ್ಳೋಣ ಇಲ್ಲಿ. ಸ್ವೀಕರ್ತ ಭವ ಅಂತಿದೆ, ಭವ ಅಂತ ದೀರ್ಘ ಮಂತ್ರದಲ್ಲಿ, ಅದಕ್ಕೆ ಮೂಲ ರೂಪ ಭವ ಅಂತ. ಹ್ರಸ್ವ ಇದ್ದದನ್ನು ದೀರ್ಘವಾಗಿ ಯಾಕೆ ಹೇಳಿರ್ತಾರೆ ಅಂದ್ರೆ ಆಗಬೇಕು ಅಂತ ಒತ್ತಾಯ ಭಗವಂತನಲ್ಲಿ. ಕೃಷ್ಣ ಅಂತಿದ್ದನ್ನು ಕೃಷ್ಣ ಅಂತ ಹೇಳೋದಕ್ಕೂ, ಎಲ್ಲೇ ಮೂಲದಲ್ಲಿ ಮೂಲ ಶಬ್ದ ಹ್ರಸ್ವ ಹೇಳುವುದನ್ನು ದೀರ್ಘವಾಗಿ ಹೇಳಿದ್ದಾರೆ ಅಂದ್ರೆ
ಆ ಹೇಳುವವನಿಗೆ ಏನೋ ಒಂದು ತಾತ್ಪರ್ಯ ಇರ್ತದೆ, ಒಂದು ಇಂಟೆನ್ಸಿಟಿ ಇರ್ತದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದರಿಂದ ಭವ ಅಂದರೆ ಅದರ ಮೂಲ ರೂಪ ಭವ, ಹೀಗೆ ನೀನು ಆಗಬೇಕು ಅಂತಿದು ಒಟ್ಟಾರೆ ಮಂತ್ರ. ನನ್ನ ಅನ್ವಯಾರ್ಥದಲ್ಲೂ ಕೂಡ ಇಂದ್ರಸ್ಥ ಪರಮೇಶ್ವರ್ಯ ಅಂತ ಏನು ಭಗವಂತಾಚಾರ್ಯ ಶ್ಲೋಕ ತೋರಿಸಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ, ಅದನ್ನು ಹಾಕಿದ್ದೇನೆ. ಇದು ಋಗ್ಭಾಷ್ಯೋಕ್ತ ದಿಶಾ, ಋಗ್ಭಾಷ್ಯದಲ್ಲಿ ಬಂದಿರುವಂತೆ ಇಂದ್ರ ಶಬ್ದಯೋಹೋ ಅರ್ಥವು ಭಿದ್ಯೇತೆ, ಇಂದ್ರ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳ್ಬೋದು, ಭಗವಂತಾಚಾರ್ಯ ಬಂದಿರುವಂತಹ ಅರ್ಥ ಅದು. ಇನ್ನು ದ್ವಿಸಂಬೋಧನಂ, 2 ಸರಿ ಸಂಬೋಧನೆ ಮಾಡಿರುವುದೇನಿದೆ ಅದು ನಾವೀಗಾಗಲೇ ಹೇಳಿದಂತೆ ಆದರ ಅನ್ನೋದನ್ನು ಕೂಡ ತೋರಿಸ್ತದೆ. ಅಲ್ಲಿ ಆದರ ಸಂಬೋಧನೆ ತೋರಿಸ್ತದೆ ಅಂತ ಹೇಳುವಾಗ ಮೊದಲು ನನ್ನ ಅಭಿಪ್ರಾಯ ಅಂತ ಬರದೆ, ಆದರೆ ಅದು ಅವರು ಭಗವಂತಾಚಾರ್ಯ ಹೇಳಿದ ಅರ್ಥವೇ ಇದೆ. ಅದರಿಂದ ಅವ್ರು ಹೇಳಿದ ಮೇಲೆ ಅದನ್ನು ಗಮನಿಸಿ ಅದು ನನ್ನ ಅರ್ಥ ಅಷ್ಟೆ. ಅವರು ಒಂದು ವೇಳೆ ಬೇರೆ ಯಾರು ಹೇಳಿಲ್ಲದೆ ಹೋದರೆ ಅದನ್ನು ನನ್ನ ಅರ್ಥ ಅಂತ ನಾನು ಹೇಳ್ಕೊಂಡಿರ್ತೀನಿ. ಅಹಾರ್ಯತ್ವಾತ್, ಇದು ಭಗವಂತಾಚಾರ್ಯ ಹೇಳಿದ ವಾಕ್ಯನೇ ಇಲ್ಲಿ ಬರೆದಿದ್ದೇನೆ. ಅಹಸ್ಸಂವರ್ತಕ ಅನ್ನೋ ಶಬ್ದಕ್ಕೆ ಅಹಶಬ್ದ ವಾಚ್ಯರಾದವರು ಶತ್ರುಗಳು, ಆ ಶತ್ರುಗಳ ಮೇಲೆ ಈತ ಪ್ರತಿಯೋಧನಾಗಿ ಏರಿ ಹೋಗ್ತಾನೆ, ಇದು ಅಹಸ್ಸಂವರ್ತಕ. ಅಲ್ಲಿ ಶತ್ರುಗಳು ಅಹಶಬ್ದ ವಾಚ್ಯರು ಯಾಕೆ ಅಂದ್ರೆ ಅಹಾರ್ಯರಾದ್ದರಿಂದ. ಅಹಾರ್ಯ ಅಂದ್ರೆ ಅನಮ್ಯ ಅಂತ ಅರ್ಥ, ಮಣಿಯದವರು ಅಂತ ಅರ್ಥ. ಬೇರೆ ಯಾರಿಗೂ ಮಣಿಯದ ಶತ್ರುಗಳನ್ನ ಇವನು ತಾನು ಅವ್ರ ಮೇಲೆ ಏರಿ ಹೋಗ್ತಾನೆ ಮಣಿಸ್ಲಿಕ್ಕಾಗಿ ಅಂತ ಅದರ ತಾತ್ಪರ್ಯ. ಇನ್ನು ಅಹ ಅಂದ್ರೆ ಇದು ಭಗವಂತಾಚಾರ್ಯ ಹೇಳಿದ ಅರ್ಥನೇ, ಅದನ್ನ ನನ್ನ ನೋಟ್ಸ್ ಅನ್ನು ಬರ್ಕೊಂಡಿದ್ದೇನೆ ಅಷ್ಟೆ. ಅಹ ಅಂದ್ರೆ ಅಹೇಯವಾದಂತಹ ಭಕ್ತ ಜನ, ಆ ಭಕ್ತ ಜನರನ್ನ ಇವನು ಸ್ವೀಕರಿಸ್ತಾನೆ. ಸಮ್ಯಕ್ ವರ್ತಯತಿ ಇತಿವಾ, ಈ ಕಾರಣದಿಂದಲೂ ಅವನು ಅಹ. ಇಲ್ಲೊಂದು ವಿಷಯ ನಾವು ಗಮನಿಸ್ಬೇಕು. ಅಹಂ ಬ್ರಹ್ಮಾಸ್ಮಿ ಅಂತೆಲ್ಲ ಹೀಗಂತೀವಲ್ಲ, ಅಹಂ ಬ್ರಹ್ಮ, ಅಹಂ ಅಂದ್ರೆ ನಾನು ಅಂತ ಅರ್ಥ ಇಟ್ಕೊಂಡು ನಾನೇ ಬ್ರಹ್ಮ ಅಂತ ಅದ್ವೈತದ ವ್ಯಾಖ್ಯಾನ ಇದೆ. ಆದ್ರೆ ಅಹಂ ಅಂತ ಅನ್ನೋದಕ್ಕೆ ನಾನು ಅಂತ ಅರ್ಥ ಅಲ್ಲ. ಅಲ್ಲಿ ಅಹಂ ಅಂದ್ರೆ ಬ್ರಹ್ಮನೇ ಅಹಂ, ಬ್ರಹ್ಮ ಅಹಂ ಶಬ್ದವಾಚ್ಯ. ಅಲ್ಲಿ ಅಹಂ ಅಂದ್ರೆ ನಾನು ಅಂತ ಅರ್ಥ ಅಲ್ಲ. ಜೀವರಿಂದ ಬಿಡಲ್ಪಡದೇ ಇರುವವನು, ಜೀವರು ಅವನನ್ನು ಬಿಟ್ಟು ಹೋಗೋದಿಲ್ಲ, ಅವನು ಜೀವರನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ಅರ್ಥವನ್ನು ಆಚಾರ್ಯ ತೋರಿಸಿದ್ದಾರೆ, ನಮ್ಗದು ಗೊತ್ತಿದೆ. ಆ ಅರ್ಥ ಅಹಂ ಶಬ್ದಕ್ಕೆ ವಿಷ್ಣು ಅನ್ನೋ ಅರ್ಥ ಅಂತ ಕೋಶದಲ್ಲಿ ಕೂಡ ಇವತ್ತಿನ ಬೇರೆ ಬೇರೆ ಕೋಶಗಳನ್ನು, ವಾಚಸ್ಪತ್ಯ, ಶಬ್ದಕಲ್ಪದ್ರುಮ, ಶಬ್ದಾರ್ಥ ಕೌಸ್ತುಭ ಇತ್ಯಾದಿ ಕೋಶಗಳನ್ನು ನೋಡಿದ್ರು ಕೂಡ ಅಹಂ ಶಬ್ದಕ್ಕೆ ವಿಷ್ಣು, ಅಹ ಶಬ್ದಕ್ಕೆ ವಿಷ್ಣು, ಸೂರ್ಯ, ಇಷ್ಟೆಲ್ಲ ಅರ್ಥಗಳು ಕಾಣಿಸ್ತವೆ. ಅದನ್ನ ಆಚಾರ್ಯ ಮಾತ್ರ ಹೇಳಿದ ಅರ್ಥ ಅಲ್ಲ, ಆಚಾರ್ಯ ಏನು ಹೊಸದಾಗಿ ಹೇಳಿಬಿಟ್ರು ಅದೇನು ನಿರಾಧಾರ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಹಾಗೊಂದು ಅರ್ಥ ಇದೆ ಅನ್ನೋದನ್ನು ಗಮನಿಸಿದ್ರೆ ಸಾಕು. ಇವೆರಡೂ ಅರ್ಥಗಳು ಭಗವಂತಾಚಾರ್ಯ ಹೇಳಿದ್ದು. ಮತ್ತೆ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ, ನ ಜಹಾತಿ ಭಕ್ತಾನ್ ಇತಿ ಅಹಹ, ನ ಜಹಾತಿ ಇತಿ ಅಹಹ. ಓಹಾಕ್ತಿಯಾಗಿ ಧಾತು ಅದು, ಹಾ ಅನ್ನುವಲ್ಲಿ ಹ ಉಳಿದಿದೆ ಅಷ್ಟೆ. ಮತ್ತೆ ಸಂವರ್ತತೆ ಜಗತ್ ಹತ್ರ, ಇವನಲ್ಲಿ ಜಗತ್ತೆಲ್ಲವೂ ಇದೆ. ಆ ಕಾರಣದಿಂದಾಗಿ ಆತ ಸಂವರ್ತಕ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಅಹಶ್ಚಾಸೋ ಸಂವರ್ತಕಶ್ಚ, ಇದು ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥ. ಇಷ್ಟನ್ನೆರಡನ್ನು ಗಮನಿಸಿದ ಮೇಲೆ ನನ್ನ ಅರ್ಥವನ್ನು ಸ್ವಲ್ಪ ಹಾಗೆ ಹೇಳಿದ್ದೇನೆ. ಅದು ಇಲ್ಲಿ ನಜಹಾತಿ ಭಕ್ತಾನಿತಿ ಅಹಹ, ಅಹಶಬ್ದ ವಾಚ್ಯನಾದವನು ಭಗವಂತ ಅನ್ನೋ ಅರ್ಥ ಆಚಾರ್ಯ ಸರ್ವಮೂಲದಲ್ಲಿ ಹೇಳಿದ್ದೆ. ಅಹಶಬ್ದದಿಂದ ಜೀವರೂ ವಾಚ್ಯ ಆಗಬಹುದು ಅಂತನ್ನೋದು ನಾವು ಆ ನಿಷ್ಪತ್ತಿಯಿಂದ ನಾನು ಕಂಡುಕೋಬೇಕಾದ್ರೆ ಅದು ಹಾಗಿಲ್ಲ ಪ್ರಸಿದ್ಧವಾಗಿದೆಯಾ? ಅದು ಹೇಗೆ ಕೇವಲ ವ್ಯಾಕರಣದ ನಿಷ್ಪತ್ತಿಯಿಂದ ಧಾತು ಇದೆ, ಪ್ರತ್ಯಯ ಇದೆ ಅಂತ ಇಟ್ಕೊಂಡು ಕೇವಲ ಆ ಮಾತುಗಳಿಂದ ಹೇಗೆ ಅರ್ಥ ಮಾಡ್ಕೋತೀರಿ ಅಂತ ಎಲ್ಲಾದ್ರೂ ಒಂದು ಕಡೆ ಪ್ರಶ್ನೆ ಬರಬಹುದು. ಅದಕ್ಕಾಗಿ ಮೊದಲು ಭಗವಂತಾಚಾರ್ಯ ಹೇಳಿದ ಅರ್ಥ ಇದೆ. ಅಹ ಅನ್ನೋ ಶಬ್ದ ಜೀವರನ್ನು ಹೇಳ್ತದೆ, ಶತ್ರುಗಳನ್ನು ಹೇಳ್ತದೆ, ಭಕ್ತರನ್ನು ಹೇಳ್ತದೆ ಅಂತ ಬಂದಿದೆ. ಅದನ್ನೇ ಹೇಳಿಬಿಡ್ಬೋದಿತ್ತು. ಅದ್ರ ಜೊತೆಗೆ ಇನ್ನೂ ಒಂದು ಅರ್ಥ, ನ ಜಹ್ಯಂತೆ ಇತಿ ಅಹಾಹ ಚೇತನಾಹ ಅಚೇತನಾಶ್ಚ. ಊಹಾಕ್ತಿಯಾಗಿ ಬಿಡಲ್ಪಡುವವರಲ್ಲ. ಅಹಶಬ್ದ ಭಗವಂತನನ್ನು ಹೇಳ್ತದೆ, ಅಹಶಬ್ದ ಜೀವರನ್ನು ಹೇಳ್ತದೆ, ಚೇತನಾತ್ಮಕವಾದ ಜಗತ್ತನ್ನು ಅದು ಹೇಳ್ತದೆ. ತಾನ್ ಅವರನ್ನ ಇವನು ವರ್ತಯತಿ ಮುನ್ನಡೆಸ್ತಾನೆ ಅಂತ ತಾತ್ಪರ್ಯ, ಸಂವರ್ತಯತಿ ಅಂತ. ಮತ್ತೆ ಅಹ ವ್ಯಾಪ್ತವಂತ ಒಂದು ಧಾತುವು ಇರೋದರಿಂದ ಅಹ್ನೋತಿ ಇತಿ ಅಹಹ ಭಗವಾನ್, ಜೀವರನ್ನು ಜಡರನ್ನು ಅವನು ವ್ಯಾಪಿಸಿರುವವನು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಎಲ್ಲರೂ ಒಳಗೂ ಹೊರಗೂ ಅವನಿರುವನಾದ್ರಿಂದ ಅವನು ಅಹಹ, ಅವನೇ ಸಂವರ್ತಕ ಕೂಡ. ಸಯೇವ ಸಂವರ್ತಕಶ್ಚ. ಈಗ ಅಹಶಬ್ದ ಭಗವಂತನನ್ನು ಹೇಳ್ತಿಲ್ಲಿ. ಅಹಶಬ್ದ ಅಹ್ಯಂತೆ ಅಂತ ಕರ್ಮಣಿ ಪ್ರಯೋಗದಲ್ಲಿ ಇಟ್ಕೊಂಡಾಗ ಆ ಧಾತುವನ್ನ ವ್ಯಾಪ್ಯಂತೆ
ಚೇತನಾಚೇತನಗಳೆಲ್ಲವೂ ಕೂಡ ಭಗವಂತನಿಂದ ವ್ಯಾಪಿಸಲ್ಪಟ್ಟಿವೆ. ಆದ್ದರಿಂದ ವ್ಯಾಪ್ಯಂತೆ ಇತಿ ಅಹಾಹ ಅಹ ಶಬ್ದವಾಚ್ಯರಾದವರು ಚೇತನಾಹ ಅಚೇತನಾಶ್ಚ, ಅವರೆಲ್ಲರನ್ನೂ ಇವನು ಸಂವರ್ತಯತಿ, ಮುನ್ನಡೆಸ್ತಾನೆ. ಇದಿಷ್ಟು ನಾನು ಮಾಡ್ಕೊಂಡಿರೋ ಅರ್ಥ. ಹಿಂದಿನವರು ಅಹ ಶಬ್ದದಿಂದ ಜೀವನನ್ನೂ ಹೇಳಬಹುದು ಅಂತ ತೋರಿಸಿಕೊಟ್ಟ ಮೇಲೆ ಇನ್ನಷ್ಟು ಧಾತುಗಳನ್ನು ಹುಡುಕಿ ಅದನ್ನು ಹಿಗ್ಗಿಸ್ಲಿಕ್ಕೆ ಸಾಧ್ಯ ಆಯ್ತು ಅಷ್ಟೆ. ಚೇತನಾನಾಂ ಅಚೇತನಾನಾಂ ಚ ಸಂವರ್ತಕ ತ್ರಾತ ಉತ ವರುತ. ಸಂವರ್ತಕ ಅಂದರೆ ರಕ್ಷಿಸುವವನು ಮತ್ತೆ ಅವರನ್ನು ಸ್ವೀಕಾರ ಮಾಡುವವನು. ಇದೇ ಸಂವರ್ತನ ಅಂದರೆ ಚೆನ್ನಾಗಿ ಇಡುವುದು ಅಂತ ಅರ್ಥ. ಚೆನ್ನಾಗಿ ಇಡುವುದು ಅಂದ್ರೆ ಹೇಗೆ? ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟು ಚೆನ್ನಾಗಿ ಇಡುವುದು ಅಷ್ಟೇ. ಇಮಮೇವ ನಾಮಾರ್ಥಂ ಅಹ್ನೋತಿ ಬೃಹತಿ. ಬೃಹತಿ ಮಂತ್ರ ಈ ಅಹಸಂವರ್ತಕ ಅನ್ನುವ ನಾಮ ಏನನ್ನು ಸಂಕ್ಷಿಪ್ತವಾಗಿ ಹೇಳಿದೆಯೋ ಅದನ್ನೇ ಬೃಹತಿ ಮಂತ್ರ ಅಹ್ನೋತಿ ವಿಸ್ತೃತವಾಗಿ ಹೇಳಿದೆ, ವ್ಯಾಖ್ಯಾನ ಮಾಡಿದೆ. ಏ ಚರ್ಷಣಯ, ನಿನ್ನ ಪ್ರಜೆಗಳು ಯಾರಿದ್ದಾರೆ? ನಾವೆಲ್ಲರೂ ನಿಮ್ಮ ಪ್ರಜೆಗಳೇ. ನಾವು ಶಿಷ್ಯರು, ನಮ್ಮ ಗುರುಗಳು ಎಲ್ಲರೂ ನಿನ್ನ ಪ್ರಜೆಗಳೇ. ಅವರೆಲ್ಲರಿಗೂ ನೀನು ತ್ರಾತ ಆಗಬೇಕು, ರಕ್ಷಕನಾಗಬೇಕು, ಮತ್ತೆ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಬೇಕು ಕೂಡ. ವರೂತ ಅಂದರೆ ಸಾಯಣಾಚಾರ್ಯ ಹೇಳಿದಂತೆ ಅವರಿಗೆ ಕೊಡಬೇಕಾದನ್ನು ಕೊಡುವವನು ಅಂತ ಆ ಅರ್ಥ ಬಂದಿದೆ ಅಲ್ಲಿ. ಹಾಗೆ ಬಂದಿರೋದನ್ನು ಸಂಭಕ್ತ, ಹಂಚಿಕೊಡುವವನು, ಅದು ಇಂದ್ರ ಅನ್ನೋ ಶಬ್ದದಲ್ಲಿ ಬಂದಿದೆ. ಇಂದ್ರ ಅನ್ನೋ ಶಬ್ದಕ್ಕೂ ಈ ವರೂತ ಅನ್ನೋ ಶಬ್ದಕ್ಕೂ ಹೀಗೆ ನಾವು ಸಂಬಂಧವನ್ನು ಕೂಡ ತಿಳ್ಕೊಳ್ಬಹುದು. ಮುಂದೆ ಇದ್ರ ಭಾವಾರ್ಥ ಏನು? ಸ್ವಾಮಿಯೂ ಸರ್ವಜ್ಞನೂ ಆದ ಪರಮೇಶ್ವರನೇ ಮತ್ತೊಂದು ವಿಷಯ ನಿನ್ನ ಎದುರಿಗೆ ನಮ್ಮ ಅರಿಕೆ ಇದೆ. ಅದು ಹೀಗಿದೆ: ನಮ್ಮವರಾದ ಜ್ಞಾನಿಗಳಾದ ಶ್ರೇಷ್ಠರಾದ ಜನರು, ನಮ್ಮ ಗುರು ಹಿರಿಯರು, ನಿನ್ನವರೂ ಆದಂಥ ಶ್ರೇಷ್ಠ ಜನರವರು, ಅವರು ನಿನ್ನಲ್ಲಿ ಭಯಭಕ್ತಿಗಳನ್ನು ತೋರಿಸ್ತಾರೆ, ಕಂಪಿಸ್ತಾರೆ ಅಂತ ಅನ್ನೋದನ್ನು ಭಯಭಕ್ತಿಗಳನ್ನು ತೋರಿಸ್ತಾರೆ ಅಂತ ನಾವು ಭಾವಾರ್ಥ ಇಟ್ಕೋಬೇಕಷ್ಟೆ. ಅವರು ನಮಗೆ ಮಾತ್ರ ಶ್ರೇಷ್ಠರಲ್ಲ, ನಿನ್ನ ಪ್ರಜೆಗಳಾದ್ದರಿಂದ, ನಿನ್ನ ಭಕ್ತರಾದ್ದರಿಂದ ಅವರು ಶ್ರೇಷ್ಠರು. ನೀನು ಅವರನ್ನ ಮತ್ತೆ ನಮ್ಮೆಲ್ಲರನ್ನು ಕೂಡ ರಕ್ಷಿಸಿ ಸ್ವೀಕರಿಸಬೇಕು. ತ್ರಾತ ಮತ್ತೆ ವರೂತ ಅನ್ನೋದ್ರ ಭಾವಾರ್ಥ ಹೀಗೆ. ಇದಿಷ್ಟು ಇದರ ಮಂತ್ರಾರ್ಥ ಆಯಿತು. ಇನ್ನು ಮುಂದೆ ಈ ಅಹಸಂವರ್ತಕ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನು ಉಲ್ಲೇಖಗಳಿವೆ ಅದನ್ನು ನೋಡಬೇಕು. ಅಹಸಂವರ್ತಕ ಅಂದರೆ ದಿನಗಳನ್ನ ನಡೆಸುವವನು ಅಂತ ಅರ್ಥ. ಸಮ್ಯಕ್ ವರ್ತಯತಿ ಇತಿ ಪ್ರವರ್ತಕ ಅಹ್ನಾನಾಂ ದಿವಸಾನಾಂ, ಇದು ನಾವೀಗಾಗಲೇ ನೋಡಿದ ಅರ್ಥನೇ. ಅಹಸ್ ಅನ್ನೋ ಶಬ್ದ ಕೇವಲ ಹಗಲನ್ನು ಹೇಳೋದಿಲ್ಲ. ಅಹರಿತ್ಯಯಂ ದಿವಾನಕ್ತಂ ಇತಿ ಉಭಯೋ ಏಕವಚನಂ, ಅದು ಎರಡನ್ನೂ ಹೇಳ್ತದೆ. ಹಗಲು ರಾತ್ರಿ ಎರಡನ್ನೂ, ಒಟ್ಟಾರೆ ದಿನವನ್ನೇ ಹೇಳ್ತದೆ. ಆದ್ರಿಂದ ದಿನಗಳನ್ನು ಮುನ್ನಡೆಸುವ ಅಂತ ತಾತ್ಪರ್ಯ. ದಿನಾನಾಂ ಅಧಿಪ ಸೂರ್ಯ, ಸೂರ್ಯ ದಿನಗಳಿಗೆ ಅಧಿಪತಿ, ಪಕ್ಷ ಮತ್ತು ಮಾಸಗಳಿಗೆ ಅಧಿಪತಿ ಚಂದ್ರ ಅನ್ನೋದು ನಮ್ಗೆ ಗೊತ್ತಿದೆ. ಇಂದ್ರೋ ದೀರ್ಘಾಯ ಚಕ್ಷಸೆ ಆ ಸೂರ್ಯಂ ರೋಹಯ ದಿವಿ. ಈ ಭಗವಂತ ಆ ಸೂರ್ಯನನ್ನ ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ಏರಿಸಿದ್ದಾನಂತೆ. ಅಂದ್ರೆ ಏರಿಸಿದ್ದಾನೆ ಅಂದ್ರೆ ಇರಿಸಿದ್ದಾನೆ. ಇರಿಸಿ ಯಾಕೆ ಇರಿಸಿದ್ದಾನೆ ಅಂದ್ರೆ ದೀರ್ಘಾಯ ಚಕ್ಷಸೆ, ನಮ್ಗೆಲ್ರಿಗೂ ಕೂಡ ಅದು ಕಾಣ್ಲಿಕ್ಕಾಗಿ, ವಸ್ತುಗಳು ಕಾಣಬೇಕು ನಮಗೆ, ಅದಕ್ಕಾಗಿ ಹಗಲನ್ನು ಮಾಡಿದ್ದಾನೆ. ಹಗಲಿಗಾಗಿ ಆ ಸೂರ್ಯನನ್ನು ಕೂಡ ಮಾಡಿದ್ದಾನೆ ಅಂತ ಅದ್ರ ತಾತ್ಪರ್ಯ. ಉರುಂ ಹಿ ರಾಜ್ಞಾ ವರುಣಶ್ಚಕಾರ ಸೂರ್ಯಾಯ ಪಂಥ ಮನ್ವೇ ತವಾವು ಅಂತ ಋಗ್ವೇದ, ಇದೆಲ್ಲ ಬೇರೆ ಬೇರೆ ಕಡೆ ಬಂದಿರುವಂತಹ ಮಾತುಗಳು. ವರುಣ ಶಬ್ದ ವಾಚನಾದ ಭಗವಂತ ತನ್ನ ಆದೇಶಕ್ಕನುಸಾರವಾಗಿ ಆ ಸೂರ್ಯ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ಲಿಕ್ಕೆ ಅವನಿಗೆ ಆದೇಶ ಕೊಟ್ಟಿದ್ದಾನೆ. ಮತ್ತೆ ಆ ಅಂತರಿಕ್ಷದಲ್ಲಿ ಯಾವುದೇ ರೀತಿಯಾದ ವಿಘ್ನವೂ ಆತನಿಗೆ ಬರದೇ ಇರುವಂತ ಅವನು ಮಾಡಿದ್ದಾನಂತ. ಆದ್ರಿಂದ ಹಗಲು ಹೊತ್ತಿನಲ್ಲಿ ಆ ಬೆಳಕಾಗುವಂತೆ ಮಾಡುವವನು ಈ ಸೂರ್ಯಾಂತರ್ಗತನಾದಂತಹ ನಾರಾಯಣನೇ. ಉರುಂ ರಾಜ ರಾಜನಾತ್ ವಾ ಸೂರ್ಯಾಯ ಪಂಥಾನಮಸೌ ಚಕಾರ ಸ್ವಾಜ್ಞಾನುಸಾರೇಣ ಸದೈವ ಗತ್ತಿ ಅಂತ ಋಗ್ವೇದ ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ ಬಂದಿರೋದು. ಯಯೇಶ ತಪತಿ, ಸೂರ್ಯನಲ್ಲಿದ್ದು ನಮಗೆ ತಾಪ ಕೊಡುವವನು, ಬೆಳಕು ಮತ್ತು ತಾಪ ಕೊಡುವವನು ಇದೇ ಭಗವಂತನೇ. ಇದು ಐತರೇಯ ಉಪನಿಷತ್ತು. ಯಯೇಶ ಸೂರ್ಯಮಂಡಲೇ ಸ್ಥಿತ್ವಾ ತಪತಿ ಸ ಭಗವಾನ್ ನಾರಾಯಣ ಅಂತ ಐತರೇಯ ಉಪನಿಷತ್ ಭಾಷ್ಯ.
ಗೃಹರ್ಕ್ಷ ತಾರಾಚಕ್ರಸ್ಥಃ ಪರಮಾಣ್ವಾದಿನ ಜಗತ್ ಸಂವತ್ಸರಾವಸಾನೇನ ಪರ್ಯೇತ್ಯನಿಮಿಷೋ ವಿಭು ಅಂತ ಇದು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ವಿಚಾರ. ಕಾಲನಿಯಾಮಕನಾದ ಭಗವಂತ ಗ್ರಹ ನಕ್ಷತ್ರ ಇತ್ಯಾದಿಗಳಲ್ಲಿ ಇದ್ದು ಅನಿಮಿಷ ಎಂಬ ಶಬ್ದದಿಂದಿದ್ದು ಆ ಎಲ್ಲ ಕಾಲದ ಪ್ರಭೇದಗಳನ್ನು ಮುನ್ನಡೆಸ್ತಾನೆ, ವತ್ಸರವನ್ನು ಮುನ್ನಡೆಸ್ತಾನೆ ಅಂತ. ಅಹಸ್ಸಂವರ್ತಕ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ವಾಯುದೇವನನ್ನ ಮುನ್ನಡೆಸುವವನು ಅಂತ. ಅಹರಿತ್ಯುಚ್ಯತೆ ವಾಯು ಜ್ಞಾನಾತ್ಮತ್ವ ತಥೈವಚ ಅಂತ ಐತರಿ ಉಪನಿಷತ್ ಭಾಷ್ಯದಲ್ಲಿದೆ. ಅದರಿಂದ ಅಹಶಬ್ದವಾಚ್ಯನಾದವನು ವಾಯು. ಆ ಯಾಕೆಂದ್ರೆ ಜ್ಞಾನಾತ್ಮಕನಾದ ಜ್ಞಾನ ಸ್ವರೂಪನಾದ್ರಿಂದ. ಹೀಗೆ ಅಹಹ ಅಂದ್ರೆ ಬೆಳಕು ಅಂತ ಅರ್ಥ, ಬೆಳಕು ಅಂದ್ರೆ ಜ್ಞಾನ ಅಂತ ಅರ್ಥ. ಆ ಬೆಳಕು ಅಂತ ಜ್ಞಾನ ಉಳ್ಳಂಥವ್ರು ಎಲ್ಲ ಭಕ್ತರು ಅಹಹ ಹೌದು. ಆದ್ರೆ ಮುಖ್ಯವಾಗಿ ಅಹಶಬ್ದ ವಾಚ್ಯ ಯಾರು? ಮುಖ್ಯ ಪ್ರಾಣ, ಹೆಚ್ಚು ಜ್ಞಾನ ಇರುವವನು, ಸಾಧಕರಲ್ಲಿ ಹೆಚ್ಚು ಜ್ಞಾನ ಇರುವವನು. ಆದ್ದರಿಂದ ಅವನು ಇಲ್ಲಿ ಅಹಶಬ್ದ ವಾಚ್ಯ. ಅದರಿಂದ ಅಹಸಂವರ್ತಕ ಅಂದ್ರೆ ಮುಖ್ಯ ಪ್ರಾಣನನ್ನು ಮುನ್ನಡೆಸುವವನು ಅಂತ ಅರ್ಥ. ಇದನ್ನೇ ನಾವೀಗ ಇಲ್ಲಿ ಈ ಬೃಹತಿ ಮಂತ್ರದಲ್ಲೂ ಕೂಡ ನೋಡಿದ್ದು. ನೃತಮಾಸಹ, ನಾವೆಲ್ಲ ಸಾಧಕರು, ಸಾಧಕೋತ್ತಮ ನರೋತ್ತಮ ಯಾರು? ವಾಯುರ್ ನರೋತ್ತಮೋ ನಾಮ. ನಾವು ನೃಗಳು, ಅವನು ನೃತಮ. ನೃತಮಾಸಹ ಅಂತ ಬಹುವಚನದಲ್ಲಿ ಯಾಕೆ ಹಾಕಿದ್ದಾರೆ ಅಂದ್ರೆ ಎಲ್ಲ ಋಜುಗಣಸ್ಥರು ಅವರು ಈ ಅನೇಕ ಜನ ಹಿಂದೆ ಋಜುಗಳು ಆಗಿ ಹೋಗಿದ್ದಾರೆ, ಈಗ ಇದ್ದಾರೆ, ಮುಂದೆ ಕೂಡ ಆಗುವವರಿದ್ದಾರೆ. ಇವರೆಲ್ಲ ನೃತಮಾಸಹ. ನಾವು ನೃಗಳು, ಅವರು ನೃತಮರು. ಇದೆ, ನಾವು ನರರು, ಅವರು ನರೋತ್ತಮರು. ವಾಯುರ್ ನರೋತ್ತಮೋ ನಾಮ. ಇದೀಗ ತತ್ಕಾಲದಲ್ಲಿ ಹೀಗೊಂದು ಸಂಬಂಧ, ಆ ಶಬ್ದಕ್ಕೆ ಅರ್ಥ ಅದನ್ನ ಸಬ್ದಿ ರಾಘವೇಂದ್ರಾಚಾರ್ಯ ಹೇಳೇ ಇದ್ದಾರೆ ನಮ್ಮ ಗುರುಗಳು. ನರೋತ್ತಮ ಅಂದ್ರೆ ನೃತಮ ಅಂತನ್ನೋದು ಈಗ ನನಗೆ ಹೊಳಿತಷ್ಟೆ. ನೃ ಅಂದ್ರೆ ನರ, ನೃತಮ ಅಂದ್ರೆ ನರೋತ್ತಮ, ಇಷ್ಟೇ ಅರ್ಥ. ಆದ್ರಿಂದ ಅಂಥ ನಮಗೆ ಗುರುಗಳಾದಂಥ, ನಮಗೆ ಹಿರಿಯರಾದಂಥ, ಋಜುಗುಣಸ್ಥರಾದಂಥ ವಾಯು ಬ್ರಹ್ಮ ಮೊದಲಾದವರನ್ನ ನೀನು ಮುನ್ನಡೆಸ್ತಿ, ಸ್ವೀಕಾರ ಮಾಡಿದ್ದಿ, ಅವ್ರನ್ನ ಕಾಪಾಡ್ತಿ ಕೂಡ. ಆದ್ರಿಂದ ನೀನು ಅಹಸಂವರ್ತಕ. ಅವ್ರನ್ನ ಕಾಪಾಡಿದ್ರೆ ಅವ್ರು ನಮ್ಮನ್ನು ಕಾಪಾಡ್ತಾರೆ, ಅವ್ರ ಜೊತೆಗೆ ನಮ್ಮನ್ನು ಕೂಡ ಕಾಪಾಡು ಅಂತ ಅವನು ಪ್ರಾರ್ಥನೆ ಮಾಡಿದಾಗ. ಮತ್ತೆ ಅಹಶಬ್ದ ವಾಚ್ಯಳಾದವಳು ಭಾರತೀ ದೇವಿ ಕೂಡ ಹೌದು. ಅಹರಾಖ್ಯ ಭಾರತೀತು ನಿತ್ಯಾಹೇಯ ಸ್ವರೂಪತಃ ಅಂತ ಐತರಿ ಉಪನಿಷತ್ನಲ್ಲಿದೆ. ಇದು ಆ ಎಲ್ಲಾ ದಂಪತಿಗಳನ್ನು, ಚತುರ್ಮುಖ ಸರಸ್ವತಿ, ವಾಯು, ಭಾರತಿ, ಅದ್ರ ನಂತರ ಬರುವಂತಹ ಎಲ್ಲ ಋಜುಗುಣಸ್ಥರಾದ ದೇವತೆಗಳೇನಿದ್ದಾರೆ ಅವರೆಲ್ಲರನ್ನೂ ನೀನು ಕಾಪಾಡ್ತಿ. ಋಜುಗುಣಸ್ಥ ಮಾತ್ರ ಇಟ್ಕೋಬೇಕಾಗಿಲ್ಲ. ನೃತಮಾಹ, ಮುಂದೆ ಬರುವಂತಹ ಗರುಡು, ಶೇಷ, ರುದ್ರರು ಸಪತ್ನಿಕರಾದವರು ಅವರೆಲ್ಲರೂ ನೃತಮರು. ಆದ್ರೆ ನೇರವಾಗಿ ಅವರು ಅಹಶಬ್ದದಿಂದ ಹೇಗೆ ವಾಚ್ಯರು ಅಂದ್ರೆ ಭಾರತಿ ಮತ್ತು ವಾಯು, ಚತುರ್ಮುಖ ಮತ್ತು ಸರಸ್ವತಿ ಇವರಿಬ್ಬರು ಕೂಡ ಅಹಶಬ್ದ ವಾಚ್ಯರು ಅಂತ ಅನ್ನೋದಕ್ಕೆ ಪ್ರಮಾಣವೇ ಇದೆ ಐತರೇಯ ಉಪನಿಷತ್ನಲ್ಲಿ. ಆದ್ರೆ ಉಳಿದವರನ್ನ ಅಹಶಬ್ದದಿಂದ ವಾಚ್ಯರು ಅಂತ ಹೇಳಲಿಕ್ಕೆ ಆ ಥರ ಪ್ರಮಾಣ ಇಲ್ಲದೆ ಹೋದ್ರೂ ಕೂಡ ಶಬ್ದದ ಬಲದಿಂದ, ನಿಷ್ಪತ್ತಿ ಬಲದಿಂದ ಅದನ್ನ ಹೇಳಲಿಕ್ಕೆ ಸಾಧ್ಯ. ನಿಷ್ಪತ್ತಿ ಬಲದಿಂದ ಹೇಳಲಿಕ್ಕೆ ಸಾಧ್ಯ ಆದರೂ ಕೂಡ ಪ್ರಮಾಣ ಇದ್ದಾಗ ಅದನ್ನು ಹೇಳುವುದು ಇನ್ನೂ ಮಹತ್ವದ್ದು. ಆದ್ರಿಂದ ನೃತಮ ಎಂಬ ಶಬ್ದದಿಂದ ಸಪತ್ನಿಕರಾದ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಹೆಚ್ಚು ವಾಚ್ಯರಾಗ್ತಾರೆ. ಆ ಅರ್ಥ ಹೆಚ್ಚು ಕನ್ವಿನ್ಸಿಂಗ್ ಆಗ್ತದೆ. ನಂತರ ಬರುವಂಥವ್ರು ಆ ಪ್ರಮಾಣದಲ್ಲಿ ಕವರ್ ಆಗದೆ ಹೋದರೂ ಕೂಡ ಅವರು ಶಬ್ದದಿಂದ ವಾಚ್ಯರು ಅನ್ನೋ ದೃಷ್ಟಿಯಿಂದ ಅದನ್ನು ತಗೊಳ್ಬಹುದು. ಹೀಗೆ ಆ ಭಾರತೀ ದೇವಿಯನ್ನು ಕೂಡ ಮುನ್ನಡೆಸುವವನು, ಮಾಸವನ್ನು ಮುನ್ನಡೆಸುವವನು, ಮುಹೂರ್ತವನ್ನು ಮುನ್ನಡೆಸುವವನು ಅಂತ ನಾನು ಅದನ್ನೇನು ಹೆಚ್ಚಿಂದ ಹೇಳಲಿಕ್ಕೆ ಹೋಗೋದಿಲ್ಲ. ಪ್ರಕಾಶವನ್ನು ಪ್ರೇರಿಸುವವನು, ಎಲ್ಲ ಕಡೆ ಬೆಳಕು, ಜ್ಞಾನ ಅದೆಲ್ಲ ಅವನಿಂದಲೇ ಬರಬೇಕು. ಸೂರ್ಯಾದಿಗಳ ತೇಜಸ್ಸಿಗೆ ಅವನ ಕಾರಣ ಅಂತ ಈ ಕಡೆ ಬೇರೆ ಬೇರೆ ಕಡೆ ಬಂದಿದೆ. ಅಹಂ ತತ್ತೇಜೋ ರಶ್ಮೀನ್ ಅಂತ ಚತುರ್ವೇದ ಶಿಖಾ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಂತ ಬಂದಿದೆ. ಅಹಂ ತತ್ತೇಜೋ ರಶ್ಮೀದಿತಿ ನಾರಾಯಣ ಭಾಸ ಸರ್ವಂ ವಿಭಾತಿ. ನಾರಾಯಣನ ಬೆಳಕಿನಿಂದಲೇ ಇದೆಲ್ಲವೂ ಕೂಡ ಎಲ್ಲವೂ ಕೂಡ ಪ್ರೇರಿತ ಆಗಿದೆ. ಜ್ಞಾನಬಲ, ಭಾಷ್ಯಬಲ ಅದೆಲ್ಲವನ್ನು ಕೂಡ ಅವನೇ ಕೊಡ್ತಾನೆ. ಭಕ್ತರನ್ನು ಎಂದಿಗೂ ಬಿಟ್ಟಿರಲಾರದವನು ಅಂತಿದೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಬೇಕಾಗಿಲ್ಲ, ಮತ್ತೆ ಹಿಂದೆ ಬಂದಿದ್ದೇ ಇದೆ. ಜಗತ್ತಿಗೆ ಆಧಾರನಾದವನು. ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥವನ್ನ ಸುಗ್ರೀ ರಾಘವೇಂದ್ರಾಚಾರ್ಯ ತಮ್ಮ ಪುಸ್ತಕದಲ್ಲಿ ಸಂಗ್ರಹಿಸಿದ್ದಾರೆ. ಮತ್ತೆ ಅಜ್ಞಾನಕ್ಕೆ, ಅಂಧಕಾರಕ್ಕೆ ಇವನು ಯಾವತ್ತೂ ಮಣಿಯದವನು. ಅಜ್ಞಾನವಾಗಲಿ ಅಂಧಕಾರ ಆಗಲಿ ಈತನನ್ನು ಆವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈತ ಅಹಹ.
ತಮಸ ಅಹನೀಯತ್ವಾತ್ ಅಹನನೀಯತ್ವಾತ್ ಅಹಹ ಸಾಮ ಸಂಹಿತ ಛಾಂದೋಗ್ಯ ಉಪನಿಷತ್ನಲ್ಲಿ. ಅದರಿಂದ ಇವನು ಸ್ವಯಂ ಅಜ್ಞಾನದ ಅಂಧಕಾರದ ಆವರಣಕ್ಕೆ ಒಳಪಡೆದವನು. ಮತ್ತೆ ಆ ಮುಕ್ತರಾದ ಜೀವರು ಅಜ್ಞಾನ ದುಃಖಾದಿಗಳಿಗೆ ಒಳಪಡದೇ ಇರುವಂತೆ ಮುನ್ನಡೆಸುವವನು ಕೂಡ ಅಂತ ಹಾಗರ್ಥನ ಕೂಡ ಬರ್ತದೆ. ಮುಕ್ತಾನ್ ಸಂವರ್ತಯತೆ. ಆದ್ರಿಂದ ಮುಕ್ತರನ್ನೂ ಹಾಗೆ ಅವನು ಆ ಥರನೇ ಮಾಡಿದ್ದಾನೆ. ಮತ್ತೆ ತಾನು ಕೂಡ ಹಾಗೇ ಇದ್ದಾನೆ. ಅಜ್ಞಾನದ ಅಂಧಕಾರದ ವಶ ಯಾವತ್ತೂ ಕೂಡ ಅವನಾಗೋದಿಲ್ಲ. ಇನ್ನೊಂದರ್ಥ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ, ಅಹೀನತ್ವಾತ್ ಅಹಹ. ಅವನು ಹೀನನಲ್ಲ, ಬಿಡಲ್ಪಡದೇ ಇರುವವನಲ್ಲ ಅಂತ ಹಿಂದೆ ಅರ್ಥ ಹೇಳಿದ್ವಿ. ಈಗ ಹ ಅಂದ್ರೆ ಹೀನ, ಅಹೀನ ಅಂದ್ರೆ ಹೀನನಲ್ಲದೆ ಇದ್ದವನು. ಹೀನ ಅಂದ್ರೆ ಗುಣಹೀನ ಅಂತ ಅರ್ಥ. ಹೀನ ಅಲ್ಲದೆ ಇದ್ದವನು ಅಂದ್ರೆ ಗುಣಪೂರ್ಣ ತಾನಾಗೆ ಅರ್ಥ ಆಗ್ತದೆ. ಮತ್ತು ಅವನು ಹೀಗೆ ಸ್ವಯಂ ಅಹ, ಮತ್ತು ಹಾಗೆ ಅವನು ಸಂವರ್ತಕ ಕೂಡ. ಜಗತ್ತನ್ನು ಚೆನ್ನಾಗಿ ನಡೆಸುವಂಥವನು, ಚೇತನರಿಗೆ ಬಲ ಜ್ಞಾನ ಇತ್ಯಾದಿಗಳನ್ನ ಕೊಡುವಂಥವನು. ಲಕ್ಷಾಲಂಕಾರದಲ್ಲಿ ಈಗಾಗಲೇ ಬಂದಿರುವಂತೆ ಅಹಹ ಅನ್ನೋದು ಪ್ರತ್ಯೇಕ ಶಬ್ದ. ನ ಹೀಯತೆ ಇತಿ ಅಹಹ. ಭಕ್ತರಿಂದ ಬಿಡಲ್ಪಡದೇ ಇರುವವನು, ಯಾರಿಂದಲೂ ಬಿಡಲ್ಪಡದೇ ಇರುವವನು. ಅಭಕ್ತರಾದರೂ ಕೂಡ ಇವನು ಬಿಡೋದು ಸಾಧ್ಯ ಇಲ್ಲ, ಅವನನ್ನು ಬಿಟ್ಟು ಅವ್ರು ಇರುವುದೂ ಸಾಧ್ಯ ಇಲ್ಲ. ಇದು ಅಹ ಶಬ್ದಕ್ಕೆ ಅವ್ರು ಹೇಳುವಂಥ ಅರ್ಥ. ಸಂವರ್ತಕ ಅಂದರೆ ಸಮ್ಯಕ್ ಪ್ರವರ್ತಕ. ಇದಿಷ್ಟು ಲಕ್ಷಾಲಂಕಾರದ ಅರ್ಥ. ಶಾಂಕರ ಭಾಷ್ಯದಲ್ಲಿ ದಿನಗಳನ್ನು ಚೆನ್ನಾಗಿ ಮುನ್ನಡೆಸ್ತಾನೆ, ಇದು ಅರ್ಥ ಹೊಂದಿದೆ. ಪರಾಶರ ಭಟ್ರ ವ್ಯಾಖ್ಯಾನದಲ್ಲಿ ಕಾಲದ ಪರಿವರ್ತನೆಗೆ ಕಾರಣ. ಸರ್ವೇ ನಿಮೇಶ ಜಜ್ಞರೇ ವಿದ್ಯುತ ಪುರುಷ ದಧಿ ಅಂತ ತೈತ್ರಿಯ ಮಹಾನಾರಾಯಣ ಉಪನಿಷತ್ನಲ್ಲಿ ಬಂದಿದೆ. ಅಹಹ ಅಂದರೆ ಒಟ್ಟಾರೆ ಕಾಲ ಅಂತ ಅರ್ಥ. ಅಹರ್ಲಕ್ಷಿತ ಕಾಲಸ್ಯ ಪರಿವೃತ್ತೇಶ್ಚ ಸಾಧನಂ ಅಹ ಸಂವರ್ತಕ ಇತಿ ಪ್ರಾಹು ವೇದ ಅನಂತ ಪಾರಗಾಹ. ಒಟ್ಟಾರೆ ಕಾಲದ ಬದಲಾವಣೆಗೆ ಎಲ್ಲದಕ್ಕೂ ಕೂಡ ಅವನ ಕಾರಣ. ಆದ್ರಿಂದ ಆತ ಅಹ ಸಂವರ್ತಕ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಸತ್ಯ ಸಂಧ ಸ್ವಾಮಿಗಳ ವ್ಯಾಖ್ಯಾನವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಇನ್ನೊಂದು ಬಾರಿ ಅದನ್ನು ಕೊನೆಯದಾಗಿ ಅವರ ವಾಕ್ಯದಲ್ಲಿ ನೋಡಬೇಕಷ್ಟೆ. ಅಹ್ನಾಂ ಸಮ್ಯಕ್ ಪ್ರವರ್ತಕ ನ ಜಹಾತಿ ಭಕ್ತಾನಿತಿ ಅಹಹ. ದಿನಗಳನ್ನು ಅದರ ಕಾಲವನ್ನು ಮುನ್ನಡೆಸುವವನು, ಭಕ್ತರನ್ನು ಬಿಡದಿರುವವನು. ಸಂವರ್ತತೆಯ ಜಗದತ್ರ, ಇವನಲ್ಲಿ ಜಗತ್ತಿದೆ, ಆದ್ದರಿಂದ ಈತ ಸಂವರ್ತಕ. ಅಹಶ್ಚಾಸಂ ಸಂವರ್ತಕಶ್ಚ ಅಹ ಸಂವರ್ತಕ. ಇದು ಸತ್ಯ ಸಂತ ಸ್ವಾಮಿಗಳು ಹೇಳಿದಂಥ ಅರ್ಥ. ಅಹ ಸಂವರ್ತಕ ಅಂತ ಅನ್ನೋದ್ರದ್ದು ನಾಮದ ವಿಶ್ಲೇಷಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರದ ಅರ್ಥ ವಿವರಣೆ ಅದೆಲ್ಲವೂ ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ. ಒಟ್ಟಾರೆ ಕಾಲಕ್ಕೆ ನಿಯಾಮಕ ಅಂತ ಅರ್ಥ. ಮತ್ತು ಆ ಬೃಹತಿ ಮಂತ್ರವು ಹೇಳುವಂತೆ ನಮ್ಮ ಗುರುಗಳನ್ನು ಇಲ್ಲಿ ನೆನಪು ಮಾಡ್ಕೊಂಡಾಗಾಯಿತು. ರುಜುಗುಣಸ್ಥರಾದಂಥ ಎಲ್ಲ ಗುರುಗಳನ್ನು, ಗುರು ಹಿರಿಯರನ್ನು, ಅವರಲ್ಲದೆ ಉಳಿದ ಗುರು ಹಿರಿಯರನ್ನು, ಎಲ್ಲ ದೇವತೆಗಳನ್ನು ಕೂಡ ನೆನಪು ಮಾಡ್ಕೊಂಡಾಗಾಯಿತು. ಅವರೆಲ್ಲ ಭಗವಂತನೇ ನಿನ್ನ ಪ್ರಜೆಗಳು, ಪರಿವಾರತಯ ಪೂಜ್ಯಾಹ, ಇವರೆಲ್ಲರೂ ಕೂಡ. ಹೀಗೆ ಪರಿವಾರತಯ ಪೂಜ್ಯರು ಅಂತ ಬಂದಿರೋದ್ರಿಂದ ಭಗವಂತನ ಸಮಸ್ತ ಪರಿವಾರವನ್ನು, ದೇವ ಋಷಿ ಪಿತೃಪ ಇಂಥ ಎಲ್ಲ ಪರಿವಾರವನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಂಡಾಗಾಯಿತು. ಮತ್ತು ಅಹಹ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿಯು ಕೂಡ ವಾಚ್ಯರಂತೂ ಹೌದೇ ಹೌದು. ಸರಸ್ವತಿ ಭಾರತೀಯರು ವಾಚ್ಯರು, ಮುಖ್ಯ ಪ್ರಾಣ ವಾಚ್ಯ ಅಂದಮೇಲೆ ಅದರಿಂದ ಲಕ್ಷ್ಮೀದೇವಿಯು ಕೂಡ ವಾಚ್ಯ ಆಗೇ ಆಗ್ತಾಳೆ ಅವಶ್ಯವಾಗಿ. ಅಹಹ ಅಂದರೆ ಲಕ್ಷ್ಮೀದೇವಿ, ಆ ಭಗವಂತನನ್ನು ಯಾವತ್ತೂ ಕೂಡ ಬಿಟ್ಟಿರದವಳು. ಅವಳನ್ನು ಕೂಡ ಈತ ಸಂವರ್ತಯತಿ, ಮುನ್ನಡೆಸ್ತಾನೆ. ಆದ್ದರಿಂದ ಅಹ ಸಂವರ್ತಕ ಅಂತ ಅವನಿಗೆ ಹೆಸರು. ಹೀಗೆ ಅಹ ಸಂವರ್ತಕಾಯ ನಮಃ ಅನ್ನೋ ಶಬ್ದ ಅಂತ ಈಗೊಂದು ಅರ್ಚನೆ, ತುಳಸಿ ಅರ್ಚನೆ, ಪುಷ್ಪಾರ್ಚನೆ ಇತ್ಯಾದಿಗಳಿಗೆ ತುಂಬ ಸೂಕ್ತವಾದಂಥ, ಭಗವಂತನ ಪರಿವಾರ ಸಮೇತನಾದ ಭಗವಂತನನ್ನು ನಮಗೆ ಧ್ಯಾನಿಸಲಿಕ್ಕೆ ತೋರಿಸಿಕೊಡುವಂಥ ಒಂದು ಶಬ್ದ. ಅದರ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.